Very good afternoon, everyone. ಸೊ ಜೀವಕ್ರಿಯೆಗಳು ಪಾಠದಲ್ಲಿ ನಾವು ಹಾಗೇನೆ ಎಲ್ಲ ಜೀವಿಗಳು ನಡೆಸುವಂತಹ ಪ್ರಕ್ರಿಯೆಗಳ ಬಗ್ಗೆ ಹಲವಾರು ಪ್ರಕ್ರಿಯೆಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ. ಯಾವುದಾಗಿತ್ತು ಅದೆಲ್ಲ? ಉದಾಹರಣೆಗೆ ಪೋಷಣೆಯಲ್ಲಿ ನಾವು ಆಹಾರವನ್ನ ಸೇವಿಸ್ತೀವಿ, ಅದು ಜೀರ್ಣ ಆಗೋದು, ಆಮೇಲೆ ನಮ್ಮ ದೇಹಕ್ಕೆ ಹೇಗೆ ಅದು ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ ದೇಹದಲ್ಲಿ, ನಾವು ಹೇಗೆ ಆ ಒಂದು ಪೋಷಣೆಯಿಂದ ನಾವು ಬೆಳವಣಿಗೆಯನ್ನ ಹೇಗೆ ಹೊಂದುತ್ತೀವಿ, ಇದೆಲ್ಲದ್ರ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಅದೇ ರೀತಿ ಉಸಿರಾಟ ಒಂದು ಪ್ರಕ್ರಿಯೆ ಅನ್ನೋದನ್ನು ಸಹ ನಾವು ಅಂದ್ರೆ ಜೀವಕ್ರಿಯೆಗಳು ಪಾಠದಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ? ವಿಸರ್ಜನೆ ಇರಬಹುದು, ಪೋಷಣೆ ಇರಬಹುದು, ನಂತರ ಬೆಳವಣಿಗೆ ಇರಬಹುದು, ಉಸಿರಾಟ ಇರಬಹುದು, ಹಾಗೇನೆ ಎಲ್ಲ ಕಡೆಗೆ ನಾವು ತಿಂದಂತಹ ಆಹಾರವನ್ನ ಸಾಗಾಣಿಕೆ ಮಾಡೋದಿರಬಹುದು. ಇದೆಲ್ಲದೂ ನಮ್ಮ ಜೀವಿಗಳ ಒಂದು ಬದುಕನ್ನ ನಿರ್ವಹಣೆ ಮಾಡೋದಕ್ಕೆ ನಡೆಸುವಂತಹ ಪ್ರಕ್ರಿಯೆಗಳು ಅನ್ನೋದಕ್ಕೆ ಅರ್ಥ ಆಗಿದೆ, ಹೌದಾ? ಆದ್ರೆ ಈ ಸಂತಾನೋತ್ಪತ್ತಿ ಅಂದ್ರೆ ಏನು, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತೆ ಅಂತ ಒಂದು ಪಾಠ ಇದೆ ನಮ್ಮ ಇವತ್ತಿನ ಟಾಪಿಕ್. ಆದ್ರೆ ಜೀವಿಗಳು ಸಂತಾನೋತ್ಪತ್ತಿ ಮಾಡೋದು ಯಾಕೆ ಅವಶ್ಯಕ? ನಮ್ಮ ಜೀವನ ನಿರ್ವಹಣೆಗೋಸ್ಕರ ಅಥವಾ ಜೀವಿಗಳ ಬದುಕು ಮತ್ತೆ ಅವುಗಳ ನಿರ್ವಹಣೆಗೋಸ್ಕರ ಜೀವಕ್ರಿಯೆಗಳು ಸಾಕಾಗಿತ್ತಲ್ವಾ? ಈ ಸಂತಾನೋತ್ಪತ್ತಿ ಯಾಕೆ ಬೇಕು? ಹಾಗಿದ್ರೆ ಜೀವಿಗಳು ಯಾಕೆ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ? ನಾವು ಯಾವುದೇ ಒಂದು ಜೀವಿಗಳನ್ನ ನೋಡಿದ್ರು ಅದರಲ್ಲಿ ಒಂದು ಜೀವಿ ಇನ್ನೊಂದು ಜೀವಿಯ ಸೃಷ್ಟಿಗೆ ಕಾರಣ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದರ ಅವಶ್ಯಕತೆ ಏನಿರಬಹುದು? ಜೀವ ನಿರ್ವಹಣೆಗಂತೂ ಇದರ ಅವಶ್ಯಕತೆ ಇಲ್ಲ, ಸಂತಾನೋತ್ಪತ್ತಿ ಮಾಡದೇನೂ ಸಹ ಜೀವಿಗಳ ಜೀವನ ನಡ್ಕೊಂಡು ಹೋಗತ್ತೆ ಅನ್ನೋದು ನಾವು ಜೀವಕ್ರಿಯೆಯಲ್ಲೇ ಕಲ್ತಿದ್ದಾಗಿದೆ. ಹಾಗಿದ್ರೆ ಸಂತಾನೋತ್ಪತ್ತಿ ಯಾಕೆ ಮಾಡಬೇಕು? ಹೇಗೆ ನಡೆಯುತ್ತೆ? ಬೇರೆ ಬೇರೆ ಜೀವಿಗಳಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ನಡೆಯುತ್ತೆ? ಅದರ ವಿಧಗಳೇನು, ಹೇಗೆ ಮತ್ತೆ ಯಾಕೆ? ಇದೆಲ್ಲದನ್ನು ನಾವು ಈ ಒಂದು ಪಾಠದಲ್ಲಿ ಕಲಿತಾ ಹೋಗ್ತೀವಿ. ಸೊ ನಮ್ಮ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಅದು ಏಕಕೋಶೀಯ ಜೀವಿಗಳಲ್ಲಾದ್ರೂ ಇರಬಹುದು, ಬಹುಕೋಶೀಯ ಜೀವಿಗಳಲ್ಲಾದ್ರೂ ಇರಬಹುದು, ಪ್ರಾಣಿಗಳಲ್ಲಿ, ಈ ತರಹ ಹಲವಾರು ಜೀವಿಗಳಲ್ಲಿ ಯಾವ ರೀತಿಯಾಗಿ ಅಂದ್ರೆ ಮುಂದಿನ ಪೀಳಿಗೆ ಹೇಗೆ ಉಂಟಾಗತ್ತೆ, ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ನಡೆಯುತ್ತೆ ಕ್ಲಾಸಲ್ಲಿ. ಏನಾಯ್ತು? ಕಾಣಿಸ್ತಾ ಇದೆಯಾ ಈಗ? ಇಲ್ರಿ, ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಇಲ್ರಿ, ಫಸ್ಟ್ ಹಿಡ್ದು ಕಾಣಲ್ರಿ. ಸಂಕಲ್ಪ ಲರ್ನಿಂಗ್ ಅಂತ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಅಂತ ಒಂದು ಸ್ಲೈಡ್ ಬಂದಿದೆ, ಕಾಣಿಸ್ತಾ ಇದೆಯಾ ಅದು? ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇಲ್ವಾ? ಇಲ್ರಿ, ಓಕೆ, ರೆಕಾರ್ಡ್ ಆಗಿರತ್ತೆ, ಮತ್ತೆ ಆಮೇಲೆ ಪ್ಲೇ ಮಾಡಿ ಒಂದ್ಸಲ ಚೆಕ್ ಮಾಡಿ ನೋಡಿ ನೀವು, ಆಯ್ತಾ? ಸೊ ಜೀವಿಗಳು ಅಂದ್ರೆ ಎಲ್ಲಾ ರೀತಿಯ ಜೀವಿಗಳಲ್ಲಿ ಏಕಕೋಶೀಯ ಇರಬಹುದು, ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿರಬಹುದು, ಅಥವಾ ಬಹುಕೋಶೀಯ ಜೀವಿಗಳು, ಪ್ರಾಣಿಗಳು ಅಥವಾ ನಾವು ಎಲ್ಲ ಹೇಗೆ ಸಂತಾನೋತ್ಪತ್ತಿಯನ್ನ ಮಾಡ್ತೀವಿ ಮತ್ತೆ ಅದರ ಉದ್ದೇಶ ಏನು ಅನ್ನೋದನ್ನ ನಾವು ಕಲಿತಾ ಹೋಗೋಣ. ಸೊ ಸಂತಾನೋತ್ಪತ್ತಿಯ ಪರಿಚಯ ಅಂದ್ರೆ ಸಂತಾನೋತ್ಪತ್ತಿ ಅಂದ್ರೆ ಏನು, ಯಾಕೆ ಅನ್ನೋದನ್ನ ನಾವು ನೋಡೋದಿದ್ರೆ, ಇದರ ಅವಶ್ಯಕತೆ ಏನಿದೆ? ನಾನು ಆಗ್ಲೇ ಹೇಳ್ದೆ, ಜೀವ ನಿರ್ವಹಣೆಗೋಸ್ಕರ ಜೀವಕ್ರಿಯೆಗಳನ್ನ ನಾವು ನಮ್ಮ ಜೀವನದಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತೀವಿ.
ಪೋಷಣೆ ಇರಬಹುದು, ಉಸಿರಾಟ ಇರಬಹುದು. ಸೊ ಸಂತಾನೋತ್ಪತ್ತಿ ಒಂದು ಜೀವ ನಿರ್ವಹಣಾ ಕ್ರಿಯೆ ಆಗಿರೋದಿಲ್ಲ. ಆದ್ರೂ ಸಹ ಇದರ ಅವಶ್ಯಕತೆ ಎಲ್ಲಾ ಜೀವಿಗಳಿಗೂ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ, ಜೀವನ ನಿರ್ವಹಣೆಗೆ ಸಂತಾನೋತ್ಪತ್ತಿ ಅಗತ್ಯ ಇಲ್ಲ. ನಿರಂತರ ಸಂತಾನೋತ್ಪತ್ತಿ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ಶಕ್ತಿಯ ವ್ಯಯ ಆಗಿ ಹೋಗುತ್ತೆ, ಖರ್ಚಾಗ್ತಾ ಹೋಗುತ್ತೆ ಸಂತಾನೋತ್ಪತ್ತಿ ಮಾಡೋದ್ರಿಂದ, ಯಾವುದೇ ಪ್ರಾಣಿಗಳಲ್ಲಾಗಿರಬಹುದು. ಆದ್ರೂ ಕೂಡ ನಾವೆಲ್ಲರೂ ಸಂತಾನೋತ್ಪತ್ತಿಯನ್ನ ನೋಡ್ತಾ ಇರ್ತೀವಿ. ಒಂದು ಸಸ್ಯದಲ್ಲಾದ್ರೂ ಇರಬಹುದು ಅಥವಾ ಪ್ರಾಣಿಗಳಲ್ಲಾದ್ರೂ ಇರಬಹುದು, ಸೂಕ್ಷ್ಮಾಣು ಜೀವಿಗಳು. ಇವಾಗ ನಾವು ಯಾವುದೇ ಒಂದು ರೋಗ ಬಂದ್ರೆ ಬ್ಯಾಕ್ಟೀರಿಯಾದಿಂದ ಅಥವಾ ವೈರಸ್ ಅಂತ ತಗೊಂಡ್ರೆ, ಆ ವೈರಸ್ಗಳು ನಮ್ಮ ದೇಹದಲ್ಲಿ ಒಂದು ಎಂಟರ್ ಆದ್ರೂ ಅದು ಸಂತಾನೋತ್ಪತ್ತಿ ಮೂಲಕ ಹಲವಾರಾಗಿ ಬೆಳ್ಕೊಂಡಿರತ್ತೆ. ಹೌದಾ? ಅದು ಸಾಧ್ಯ ಆಗೋದು ಈ ಸಂತಾನೋತ್ಪತ್ತಿಯ ಮೂಲಕವೇ. ಹಾಗಿದ್ರೆ ಇದು ಯಾಕೆ ಅವಶ್ಯಕ? ಇದರ ಪ್ರಾಮುಖ್ಯತೆ ಏನು ಅಂದ್ರೆ, ಜೀವಿಗಳಿಗೆ ತಮ್ಮ ಸಂತತಿಯನ್ನ ಮುಂದುವರಿಸೋದಿಕ್ಕೆ ಮತ್ತೆ ಅಸ್ತಿತ್ವವನ್ನ ಗುರುತಿಸೋದಿಕ್ಕೆ ಸಂತಾನೋತ್ಪತ್ತಿ ಅವಶ್ಯಕತೆ ಇರತ್ತೆ. ಉದಾಹರಣೆಗೆ ನಾನು ಇವಾಗಷ್ಟೇ ಹೇಳ್ದೆ, ಯಾವುದೇ ಒಂದು ರೋಗ ಬಂದ್ರೆ, ವೈರಸ್ ಅಂತ ತಗೊಂಡ್ರೆ ಅದೊಂದು ಸೂಕ್ಷ್ಮಾಣು ಜೀವಿ ಅಲ್ವಾ? ಆದ್ರೂ ಕೂಡ ಒಂದು ಸೂಕ್ಷ್ಮಾಣು ಜೀವಿ, ಫಾರ್ ಎಕ್ಸಾಂಪಲ್ ಥಂಡಿ ಅಥವಾ ಜ್ವರ ಅಂತ ನೋಡೋಣ. ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಥಂಡಿ ಜ್ವರ ಆಗಿರತ್ತೆ. ಅವ್ರ ಹತ್ರ ನಾವು ಕುತ್ಕೊಂಡಾಗ ಯಾವುದೋ ಒಂದು ಸೂಕ್ಷ್ಮಾಣು ಜೀವಿ ನಮ್ಮ ದೇಹದ ಒಳಗಡೆ ಎಂಟರ್ ಆದ್ರೂ ಕೂಡ ಅದು ವಿಭಜನೆಯನ್ನ ಹೊಂದಿ ಹಲವಾರು ವೈರಸ್ಗಳಾಗಿ ಹುಟ್ಕೊಂಡು ನಮಗೆ ರೋಗವನ್ನ ಉಂಟು ಮಾಡುತ್ತೆ. ಅಂದ್ರೆ ಅದರ ಅಸ್ತಿತ್ವವನ್ನ ತೋರಿಸ್ತಾ ಇದೆ ಅದು, ನಾನು ಒಬ್ಬ ಜೀವಂತವಾಗಿದ್ದೀನಿ ಅಂತ ತೋರ್ಸೋದಕ್ಕೆ. ಹಾಗೇನೆ ಅದರ ಒಂದು ಸಂತತಿಯನ್ನ ಬೆಳೆಸೋದಕ್ಕೆ ಸಂತಾನೋತ್ಪತ್ತಿ ಕಾರಣ ಆಯ್ತು ಅಲ್ವಾ? ಹಾಗಿದ್ಮೇಲೆ ಪ್ರತಿಯೊಂದು ಜೀವಿಗಳಲ್ಲಿಯೂ ಸಂತಾನೋತ್ಪತ್ತಿ ಸಹ ಜೀವನ ಕ್ರಿಯೆಗಳಷ್ಟೇ ಒಂದು ಮುಖ್ಯವಾದಂತಹ ಪ್ರಕ್ರಿಯೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ. ಸೊ ಸಂತಾನೋತ್ಪತ್ತಿಯ ಮೂಲಕ ಜೀವಿಗಳು ತಮ್ಮ ಸಂತತಿಯನ್ನ ಮುಂದುವರಿಸುತ್ತೆ. ಹೌದಾ? ಇವಾಗ ಉದಾಹರಣೆಗೆ ಹೇಳೋದಿದ್ರೆ, ನೀವೆಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಹುಟ್ಟಿಸಿರೋದ್ರಿಂದ ನಾವು ಹುಟ್ಟಿದೀವಿ, ಅಂದ್ರೆ ಸಂತಾನೋತ್ಪತ್ತಿ ಆಗಿರೋದ್ರಿಂದ ನಾವಿದೀವಿ. ನಾವು ಇನ್ನೊಂದು ಜೀವವನ್ನ ಹುಟ್ಟಿಸೋದ್ರಿಂದ ನಮ್ಮ ಪೀಳಿಗೆ ಮುಂದುವರ್ಕೊಂಡು ಹೋಗತ್ತೆ, ನಮ್ಮ ಸಂತತಿ ಮುಂದುವರ್ಕೊಂಡು ಹೋಗತ್ತೆ. ಅಥವಾ ಒಂದು ನಾಯಿ ಅಥವಾ ಬೆಕ್ಕು, ಯಾವುದೇ ಒಂದು ಜೀವಿಯನ್ನ ತಗೊಂಡ್ರೆ ಅದು ತನ್ನ ಸಂತತಿಯನ್ನ ಮುಂದುವರಿಸೋದಿಕ್ಕೆ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಸೊ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆ ಏನು ಅಂತ ಅಂದ್ರೆ, ಒಂದು ಸಂತತಿಯನ್ನ ಮುಂದುವರಿಸೋ ಸಲುವಾಗಿ ಸಂತಾನೋತ್ಪತ್ತಿ ಅತ್ಯಂತ ಪ್ರಮುಖವಾಗಿರತ್ತೆ. ಹಾಗೇನೆ ಅಸ್ತಿತ್ವವನ್ನ ಗುರುತಿಸೋದಕ್ಕೆ. ಈಗ ಒಂದು ಜೀವಿ, ಫಾರ್ ಎಕ್ಸಾಂಪಲ್ ಬೆಕ್ಕು, ಸಂತಾನೋತ್ಪತ್ತಿಯನ್ನೇ ಮಾಡಿಲ್ಲ ಅಂತ ಅಂದ್ರೆ ಇವಾಗಿರೋವಷ್ಟು ಬೆಕ್ಕು ಸತ್ತೋದ್ಮೇಲೆ ಬೆಕ್ಕು ಅನ್ನುವಂತಹ ಒಂದು ಜೀವಿನೇ ಇರೋದಿಲ್ಲ. ಉದಾಹರಣೆಗೆ ಇವಾಗ ಡೈನೋಸಾರ್ಗಳಲ್ಲಿ ಆಗಿದೆ. ಸ್ವಲ್ಪ ವರ್ಷಗಳ ಹಿಂದೆ ಡೈನೋಸಾರ್ ಅನ್ನುವಂತಹ ಒಂದು ಜೀವಿ ಇತ್ತು ಅನ್ನೋದನ್ನ ಕೇಳ್ತೀವಿ ನಾವು. ಆದ್ರೆ ಇವಾಗ ನಮ್ಗೆ ಡೈನೋಸಾರ್ಗಳು ಕಾಣೋದೇ ಇಲ್ಲ. ಅಂದ್ರೆ ಆ ಜೀವಿ ಸಂಪೂರ್ಣವಾಗಿ ನಾಶ ಆಗೋಯ್ತು. ಹೌದಾ? ಅದರ ಅಸ್ತಿತ್ವವೇ ಇಲ್ಲದೆ ಇರೋ ತರ ಆಯ್ತು. ಅದೇ ರೀತಿ ಯಾವುದೇ ಒಂದು ಜೀವಿಗಳು ಸಂತಾನೋತ್ಪತ್ತಿಯನ್ನೇ ಮಾಡಿಲ್ಲ ಅಂತ ಅಂದ್ರೆ ಆ ಜೀವಿಗಳ ಪ್ರಭೇದ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲಾ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯು ಸಹ ಒಂದು ಅತ್ಯಮೂಲ್ಯ ಪ್ರಮುಖ ಪ್ರಕ್ರಿಯೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಸಂತತಿ ಮುಂದುವರಿಸೋದಾದ್ರೆ, ಇನ್ನೊಂದು ಸಂತಾನೋತ್ಪತ್ತಿಯ ಉಪಯೋಗ ಅಂತ ಅಂದ್ರೆ, ಜೀವಿಗಳು ತಮ್ಮ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳತ್ತೆ. ಉದಾಹರಣೆಗೆ ಒಂದು ನಾಯಿ ಸಂತಾನೋತ್ಪತ್ತಿಯನ್ನ ಮಾಡಿದಾಗ 3-4 ಮರಿಗಳಿಗೆ ಜನ್ಮವನ್ನ ನೀಡತ್ತೆ. ಒಂದು ನಾಯಿಯಿಂದ 4 ನಾಯಿ ಉದ್ಭವ ಆಯ್ತು ಅಲ್ವಾ? ಅಂದ್ರೆ ಹುಟ್ಟಿತು ಅಲ್ವಾ? ಅಂದ್ರೆ ಒಂದು ಇದ್ದಿದ್ದು 4 ಬೆಳವಣಿಗೆಯನ್ನ ಹೊಂದಿದೆ, ಅಂದ್ರೆ ಸಂಖ್ಯೆಯಲ್ಲಿ ಬೆಳವಣಿಗೆ ಆಗಿದೆ, ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದನ್ನ ನೋಡಬಹುದು. ಸೊ ಸಂತಾನೋತ್ಪತ್ತಿ ಸಂಖ್ಯೆಯನ್ನ ಹೆಚ್ಚು ಮಾಡೋದಿಕ್ಕೂ ಸಹ ಕಾರಣ ಆಗತ್ತೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಸಂತಾನೋತ್ಪತ್ತಿ ಯಾಕೆ ಪ್ರಮುಖವಾದ ಪ್ರಕ್ರಿಯೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಿದ್ರೆ ಸಂತಾನೋತ್ಪತ್ತಿ ಅಂದ್ರೆ ಏನು? ಇವಾಗ ಸಂತಾನೋತ್ಪತ್ತಿ ಇಂಪಾರ್ಟೆಂಟ್ ಅನ್ನೋದು ನಮಗ್ ಗೊತ್ತಾಯ್ತು. ಸಂತತಿಯನ್ನ ಮುಂದುವರಿಸೋದಕ್ಕೆ, ಅಸ್ತಿತ್ವವನ್ನ ಗುರುತಿಸೋದಿಕ್ಕೆ, ಹಾಗೆ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಂತಾನೋತ್ಪತ್ತಿ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತು. ಹಾಗಿದ್ರೆ ಈ ಸಂತಾನೋತ್ಪತ್ತಿ ಅಂದ್ರೆ ಏನು ಅನ್ನೋದು ಸಹ ನಮ್ಗೆ ಅರ್ಥ ಆಗ್ಬೇಕಲ್ವಾ? ಸೊ ಸಂತಾನೋತ್ಪತ್ತಿ ಅಂತ ಅಂದ್ರೆ ಜೀವಿಗಳು ತಮ್ಮನ್ನೇ ಹೋಲುವಂತಹ ಜೀವಿಗಳ ಸೃಷ್ಟಿ ಮಾಡುವಂತಹ ಪ್ರಕ್ರಿಯೆಯನ್ನ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಉದಾಹರಣೆಗೆ
ಸಾರಿ, ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಸಾರಿ, ಈ ಚಿತ್ರದಲ್ಲಿ ಒಂದು ನಾಯಿ ತನ್ನ ಮರಿಯ ಪಕ್ಕದಲ್ಲಿ ನಿಂತಿದೆ. ಆದ್ರೆ ಆ ನಾಯಿ ಮತ್ತೆ ಈ ಮರಿ ಅವು ಎರಡು ಹೋಲಿಕೆಯನ್ನ ಹೊಂದಿದೆ ಅಲ್ವಾ? ಸೊ ನಾವು ಎರಡು ಜೀವಿಗಳನ್ನ ನೋಡಿದಾಗ ಅವುಗಳಲ್ಲಿ ಯಾವುದೋ ಒಂದು ಹೋಲಿಕೆ ಇರೋದ್ರಿಂದನೇ ನಾವು ಇವುಗಳು ಒಂದೇ ಪ್ರಭೇದಕ್ಕೆ ಸೇರಿರೋದು ಅಂತ ನಾವು ಕರಿತೀವಿ. ಇವಾಗ ಒಂದು ನಾಯಿ ಮತ್ತೆ ಒಂದು ಬೆಕ್ಕು ಜೊತೆಗಿದ್ದಾಗ ಅದು ಅಮ್ಮ ಮಗಳು ಅಥವಾ ಆ ಏನು ಅದು ದೊಡ್ಡ ಇದು ಅದರ ಮರಿ ಅಂತ ನಾವು ಕರೆಯೋದಿಕ್ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಅಲ್ಲಿ ವ್ಯತ್ಯಾಸವನ್ನ ನಾವು ಗುರುತಿಸಬಹುದು. ಅದೇ ಎರಡು ನಾಯಿಯನ್ನ ಇಟ್ಟಾಗ ಅವುಗಳನ್ನ ನಾಯಿ ಅಂತ ಕರಿತೀವಿ, ನಾಯಿಗಳು ಅಥವಾ ಬೆಕ್ಕುಗಳು ಅಂತ ಕರಿತೀವಿ. ಅಂದ್ರೆ ಆ ಒಂದು ಜೀವಿ ತನ್ಗೆ ಹೋಲಿಕೆ ಇರುವಂತಹ ಇನ್ನೊಂದು ಜೀವಿಯನ್ನ ಸೃಷ್ಟಿ ಮಾಡೋದು, ಅದನ್ನ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ನಾವು ಮನುಷ್ಯರಲ್ಲೂ ಸಹ ಅದನ್ನ ನಾವು ನೋಡಬಹುದು. ಅಂದ್ರೆ ಸಂತಾನೋತ್ಪತ್ತಿಯ ಪರಿಣಾಮವನ್ನ, ಹೋಲಿಕೆ ಇರೋದನ್ನ ನಾವು ನೋಡಬಹುದು. ಸಾಮಾನ್ಯವಾಗಿ ನಾವು ಮಕ್ಕಳು ನಮ್ಮ ತಂದೆ ಅಥವಾ ತಾಯಿಯ ಗುಣಲಕ್ಷಣಗಳನ್ನ ಹೋಲ್ತಾ ಇರ್ತೀವಿ. ಮುಖದಲ್ಲಿ ಇರಬಹುದು ಅಥವಾ ಹಲವಾರು ಗುಣಲಕ್ಷಣಗಳು ತಂದೆ ತಾಯಿಯ ರೀತಿಯಲ್ಲೇ ಬಂದಿರತ್ತೆ. ಕೂದಲು ಒಂದೇ ರೀತಿಯಾಗಿರೋದು ಅಥವಾ ಬಣ್ಣ ಒಂದೇ ರೀತಿಯಾಗಿರೋದು ಅಥವಾ ನಮ್ಮ ನಡವಳಿಕೆಗಳು ಒಂದೇ ರೀತಿಯಾಗಿರೋದು, ಈ ತರಹ ಹಲವಾರು ವಿಷಯದಲ್ಲಿ ನಾವು ನಮ್ಮ ತಂದೆ ತಾಯಿಯನ್ನ ಹೋಲ್ತಾ ಇರ್ತೀವಿ. ಅಂದ್ರೆ ನಾವು ಯಾರಿಂದ ಸೃಷ್ಟಿ ಆಗಿರ್ತೀವೋ ಅವನ್ನ ಹೋಲ್ತಾ ಇರೋದು. ಹಾಗಾಗಿ ಸಂತಾನೋತ್ಪತ್ತಿ ಅಂತ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ? ಜೀವಿಗಳು ತಮ್ಮನ್ನ ಹೋಲುವಂತಹ ಇನ್ನೊಂದು ಜೀವಿಯ ಸೃಷ್ಟಿ ಮಾಡೋದು. ಸೊ ಇಲ್ಲಿ ಅಪ್ಪ ಅಮ್ಮ ಮಗುವಿಗೆ ಜನ್ಮವನ್ನ ನೀಡ್ತಾರೆ. ಆ ಮಗುವಿನ ಗುಣಲಕ್ಷಣಗಳು ಅಪ್ಪ ಅಮ್ಮನ ರೀತಿನೇ ಇರತ್ತೆ, ಹೌದಾ? ಅಂದ್ರೆ ಅವರ ಗುಣಲಕ್ಷಣವನ್ನ ಹೋಲೋ ರೀತಿಯಲ್ಲಿ ಇನ್ನೊಂದು ಜೀವಿಯ ಸೃಷ್ಟಿ ಆಗತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಸೊ ಸಂತಾನೋತ್ಪತ್ತಿ ಅಂದ್ರೆ ಏನು ಅನ್ನೋದು ನಿಮ್ಗಿವಾಗ ಗೊತ್ತಾಗಿರಬಹುದು ಅಲ್ವಾ? ಸೊ ಜೀವಿಗಳು ತಮ್ಮನ್ನೇ ಹೋಲುವ ಪ್ರತಿಕೃತಿಗಳನ್ನ ಸೃಷ್ಟಿಸುತ್ತವೆಯಾ? ನಾನು ಇವಾಗ ಹೇಳಿದೆ ಹೋಲಿಕೆ ಇರುವಂತಹ ಅಂತ. ಹಾಗಿದ್ರೆ 100ಕ್ಕೆ 100 ನಾವು ಅಪ್ಪ ಅಮ್ಮನ ರೀತಿಯಲ್ಲೇ ಇರ್ತೀವ? ಅಥವಾ ಯಾವುದೇ ಒಂದು ಜೀವಿ 100ಕ್ಕೆ 100 ಯಾರಿಂದ ಸೃಷ್ಟಿ ಆಗಿರತ್ತೋ ಅವರ ರೀತಿಯಲ್ಲೇ ಇರತ್ತ? ಈಗ ಒಂದ್ ನಾಯಿ ಮತ್ತೆ ನಾಯಿಯ ಮರಿಯನ್ನ ತಗೊಂಡ್ರೆ 100% ಅಮ್ಮನ ರೀತಿಯಲ್ಲೇ ಇರತ್ತಾವು ನಾಯಿ ಮರಿಗಳು? ಇಲ್ಲ ಅಲ್ವಾ? ಅಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಹಾಗಿದ್ರೆ ಈ ವ್ಯತ್ಯಾಸ ಯಾಕೆ ಉಂಟಾಗತ್ತೆ? ಅಥವಾ ತಾಯಿಯ ರೀತಿಯಲ್ಲೇ, ತಂದೆ ತಾಯಿಯ ರೀತಿಯಲ್ಲೇ ಅವುಗಳ ಮುಂದಿನ ಪೀಳಿಗೆ ಯಾಕೆ ಇರೋದಿಲ್ಲ ಅನ್ನೋದನ್ನ ನೋಡೋಣ. ಸೊ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು ಮಕ್ಕಳೇ? ಜೀವಿಗಳ ರಚನಾತ್ಮಕ ಮತ್ತೆ ಕಾರ್ಯಾತ್ಮಕ ಘಟಕ ಜೀವಕೋಶಗಳು ಅಲ್ವಾ? ಪ್ರತಿಯೊಂದು ಜೀವಿಯಲ್ಲಿಯೂ ಸಾಕಷ್ಟು ಸಂಖ್ಯೆಯಲ್ಲಿ ಜೀವಕೋಶಗಳು ಕಾರ್ಯನಿರ್ವಹಿಸ್ತಾ ಇರತ್ತೆ. ಸೊ ಆ ಜೀವಕೋಶದಲ್ಲಿ ಒಂದು ನ್ಯೂಕ್ಲಿಯಸ್, ಕೋಶ ಕೇಂದ್ರ ಏನಿರತ್ತೆ ಅದರ ಒಳಗಡೆಗೆ ವರ್ಣತಂತುಗಳಿರತ್ತೆ, ಕ್ರೋಮೋಸೋಮ್ಗಳು ಅಂತ ಕರಿತೀವಿ. ಸೊ ಆ ಕ್ರೋಮೋಸೋಮ್ಗಳ ಮೇಲ್ಮೈಯಲ್ಲಿ, ಹೊರಮೈಯಲ್ಲಿ ಏನಿರತ್ತೆ? ಡಿಎನ್ಎ ಅನ್ನುವಂತಹ, ಅಥವಾ ಇದನ್ನ ಗುಣಾಣುಗಳು ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು, ಇದು ಜೀವಕೋಶ. ಆದ್ರೆ ಜೀವಕೋಶದಲ್ಲಿರುವಂತಹ ಕೋಶ ಕೇಂದ್ರದಲ್ಲಿ, ನ್ಯೂಕ್ಲಿಯಸ್ ನಲ್ಲಿ ಏನಿರತ್ತೆ? ವರ್ಣತಂತುಗಳಿರತ್ತೆ. ಈ ವರ್ಣತಂತುಗಳ ಮೇಲ್ಮೈಯಲ್ಲಿ ಇದರಲ್ಲಿ ಡಿಎನ್ಎ ಅನ್ನುವಂತಹ ಒಂದು ರಚನೆಯನ್ನ ನಾವು ನೋಡಬಹುದು. ಆಯ್ತಾ? ಈ ಡಿಎನ್ಎಗಳು ಅಥವಾ ಇದನ್ನ ಗುಣಾಣುಗಳು ಅಂತ ಏನ್ ಕರಿತೀವೋ, ಈ ಡಿಎನ್ಎಗಳೇನೆ ಜೀವಿಗಳಲ್ಲಿರುವಂತಹ ಜೈವಿಕ ಗುಣಲಕ್ಷಣಗಳನ್ನ ನಿರ್ಧಾರ ಮಾಡುವಂತಹದ್ದು. ಆಯ್ತಾ? ಡಿಎನ್ಎ ಏನಿರತ್ತೆ, ಗುಣಾಣುಗಳು ಏನಿರತ್ತೆ, ಇವು ಒಂದು ಜೀವಿಯಿಂದ ಇನ್ನೊಂದು ಜೀವಿಯ ಆ ಹೋಲಿಕೆಗೆ ಕಾರಣ ಆಗೋದು ಡಿಎನ್ಎಗಳಾಗಿರುತ್ತೆ. ಜೈವಿಕ ಲಕ್ಷಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಂತಾನೋತ್ಪತ್ತಿ ಸಮಯದಲ್ಲಿ ವರ್ಗಾವಣೆ ಆಗತ್ತೆ. ಸಂತಾನೋತ್ಪತ್ತಿ ಅಂದ್ರೆ ಒಂದು ಜೀವಿ ಹೊಸ ಜೀವಿಯನ್ನ ಸೃಷ್ಟಿ ಮಾಡೋದು. ಸೊ ಆ ಸಮಯದಲ್ಲಿ ಆ ಜೀವಿಯಲ್ಲಿರುವಂತಹ, ಜೀವಕೋಶದಲ್ಲಿರುವಂತಹ ಡಿಎನ್ಎ ಗುಣಾಣುಗಳು
ಒಂದು ಜೀವಿಯಿಂದ ಅಂದ್ರೆ ತಾಯಿಯಿಂದ ಮಗುವಿಗೆ ವರ್ಗಾವಣೆ ಆಗತ್ತೆ. ಸೊ ಆ ವರ್ಗಾವಣೆಯಿಂದಾಗಿನೇ ನಾವು ತಂದೆ ತಾಯಿಯಲ್ಲಿರುವಂತಹ ಹೋಲಿಕೆಯನ್ನ ಮಕ್ಕಳಲ್ಲಿ, ಅದು ಬರೀ ಮಾನವರಲ್ಲಿ ಅಂತ ಅಲ್ಲ, ಪ್ರತಿಯೊಂದು ಜೀವಿಯಲ್ಲಿಯೂ ಸಹ ಈ ಒಂದು ಹೋಲಿಕೆ ಇರೋದಕ್ಕೆ ಕಾರಣ ಏನಾಗಿರುತ್ತೆ, ಈ ಗುಣಾಣುಗಳು ಆಗಿರುತ್ತೆ. ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು, DNA ಯ ರಚನೆ ಈ ರೀತಿಯಾಗಿರುತ್ತೆ. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ ಅಂತ ಕರೀತಾರೆ ಇದನ್ನ, DNA ಅಂತ ಅಂದ್ರೆ. ಸೊ ಈ DNAಗಳು ಗುಣಲಕ್ಷಣಗಳ ಹೋಲಿಕೆಗೆ ಕಾರಣ, ಮುಖ್ಯ ಕಾರಣ ಆಗಿರುತ್ತೆ. ಪ್ರತಿಯೊಬ್ಬರಲ್ಲೂ DNA ಒಂದು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರತ್ತೆ ಆ ಗುಣಲಕ್ಷಣಗಳನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಮಾಡೋದ್ರಲ್ಲಿ. ಹಾಗಿದ್ರೆ ಹೇಗೆ ವರ್ಗಾವಣೆ ಆಗತ್ತೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ DNA ಸ್ವಪ್ರತೀಕರಣ, DNA ರೆಪ್ಲಿಕಾ ಅಂತ ಕರೀತಾರೆ. ಅಂದ್ರೆ ಏನಾಗ್ತಾ ಇರತ್ತೆ, ಒಂದು DNA ವಿಭಜನೆಯನ್ನ ಹೊಂದಿ ತನ್ನಂತೆ ಇರುವಂತಹ ಮರಿ DNAಗಳನ್ನ ಉಂಟು ಮಾಡುತ್ತೆ. ಅಂದ್ರೆ ತನ್ನಂತೆಯೇ ಇರುವ ಹೊಸ DNAಗಳನ್ನ ಸೃಷ್ಟಿಸುತ್ತೆ. ಒಂದು DNA ಇದೆ, ಆ DNA ಎಲ್ಲಿದೆ, ಜೀವಕೋಶದಲ್ಲಿದೆ. ಜೀವಕೋಶಗಳು ಹೇಗೆ ಉಂಟಾಗತ್ತೆ ಅಂತ ನಾವು ಕಲ್ತಿದೀವಿ ಮಕ್ಕಳೇ. ಒಂದು ಜೀವಕೋಶ ವಿಭಜನೆಯನ್ನ ಹೊಂದಿ 2 ಜೀವಕೋಶ ಉಂಟಾಗತ್ತೆ. ಆ 2 ಜೀವಕೋಶ ವಿಭಜನೆಯನ್ನ ಹೊಂದಿ 4 ಜೀವಕೋಶಗಳು ಉಂಟಾಗತ್ತೆ. ಈ ರೀತಿಯಾಗಿ ಜೀವಕೋಶಗಳ ರಚನೆ ಆಗ್ತಾ ಇರತ್ತೆ ಅಲ್ವಾ. ಸೊ ಆ ಜೀವಕೋಶಗಳ ರಚನೆಯ ಜೊತೆಗೆ ಈ DNAಗಳು ಸೇರ್ಕೊಂಡಿರತ್ತೆ. ಸೊ ಈ DNAಗಳೇನ್ ಮಾಡತ್ತೆ ಅಂದ್ರೆ ತನ್ನ ತರ ಇರುವಂತಹ ಹೊಸದೊಂದು DNA, ಅಂದ್ರೆ ಒಂದು DNA 2 ಮರಿ DNAಗಳನ್ನ ಉಂಟು ಮಾಡ್ತಾ ಇರತ್ತೆ ವಿಭಜನೆಯನ್ನ ಹೊಂದಿ. ಸೊ ಈ ಒಂದು ಪ್ರಕ್ರಿಯೆಯನ್ನ DNA ಸ್ವಪ್ರತೀಕರಣ ಅಂತ ಕರೀತಾರೆ. ಅಂದ್ರೆ ತನ್ನ ಥರವೇ ಇರುವಂತಹ ಸ್ವಪ್ರತಿ ಇನ್ನೊಂದು ಪ್ರತಿಯನ್ನ ಉಂಟು ಮಾಡ್ತಾ ಇರತ್ತೆ. ಸೊ ಹಾಗಾಗಿ ನಮಗೆ ಈ ಸ್ವಪ್ರತೀಕರಣದಿಂದಾಗಿ ನಾವು ಹೋಲಿಕೆಯನ್ನ ನೋಡೋದು. ಆದ್ರೆ ಈ ಹೋಲಿಕೆ ಅಥವಾ ಈ DNA ಸ್ವಪ್ರತೀಕರಣ ಏನಿರತ್ತಲ್ಲ, ಇದು 100ಕ್ಕೆ 100 ಏನು ತಾಯಿ DNA ರೀತಿಯಲ್ಲೇ ಇರೋದಿಲ್ಲ. ಮರಿ DNAಗಳೇನು ಉಂಟಾಗಿರತ್ತೆ ಅದು 100ಕ್ಕೆ 100 ತಾಯಿ DNA ರೀತಿಯಲ್ಲೇ ಇರೋದಿಲ್ಲ. ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಇರೋದನ್ನ ನಾವು ನೋಡಬಹುದು. ಸೊ ನಾವೇನಂತ ಕರಿಬಹುದು, ಈ ಸ್ವಪ್ರತೀಕರಣ ನಿಖರವಾಗಿ ಇರದ ಕಾರಣ ಜೀವಿಗಳಲ್ಲಿ ಭಿನ್ನತೆಯು ಕಾಣಸಿಗುತ್ತದೆ. ಇವಾಗ ನಾವು ಉದಾಹರಣೆಗೆ ನೋಡೋದಿದ್ರೆ, ಅಪ್ಪ ಅಮ್ಮಂಗೆ ಸ್ಟ್ರೇಟ್ ಕೂದ್ಲಿದ್ರೆ ಕೆಲವು ಬಾರಿ ಮಕ್ಕಳಿಗೆ ಸ್ಟ್ರೇಟ್ ಕೂದ್ಲೇ ಬಂದಿರತ್ತೆ, ಇನ್ ಕೆಲವು ಬಾರಿ ಸ್ವಲ್ಪ ಕರ್ಲಿ ಕೂದಲು ಬರುತ್ತೆ ಅಲ್ವಾ. ಅಥವಾ ಬಣ್ಣ ಅಂತ ನೋಡೋದಿದ್ರೆ ಅಪ್ಪ ಅಮ್ಮ ಕಪ್ಪಗಿದ್ದು ಕೆಲವೊಂದ್ ಬಾರಿ ಮಕ್ಕಳು ಬೆಳ್ಳಗಾಗಿ ಹುಟ್ಟುತ್ತಾರೆ, ಅಥವಾ ಅಪ್ಪ ಅಮ್ಮ ಬೆಳ್ಳಗಿದ್ರೆ ಮಕ್ಕಳು ಕಪ್ಪಾಗಿ ಹುಟ್ಟಬಹುದು. ಅಥವಾ ಒಂದು ನಾಯಿಯ ಉದಾಹರಣೆಯನ್ನ ಎಲ್ಲರೂ ನೋಡಿರ್ಬಹುದು. ನಾಯಿ, ಒಂದು ನಾಯಿ ತಾಯಿ ನಾಯಿಯ ರೀತಿಯಲ್ಲೇ ಮರಿ ನಾಯಿಗಳು 100% ಇರೋದಿಲ್ಲ. ಬಣ್ಣದಲ್ಲೋ ಅಥವಾ ಮುಖದ ಆಕಾರದಲ್ಲೋ ಏನೋ ಒಂದು ವ್ಯತ್ಯಾಸ ಇರತ್ತೆ, ಹೌದಾ. ಅದೇ ರೀತಿ ನಾವು ಮನುಷ್ಯರಲ್ಲೂ ನೋಡ್ಬಹುದು, ಅಪ್ಪ ಅಮ್ಮ ಇಬ್ರು ತೆಳ್ಳಗಿರ್ತಾರೆ, ಮಕ್ಕಳು ದಪ್ಪಗಾಗಿರೋದು. ಈ ರೀತಿ ಹಲವಾರು ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಇದಕ್ಕೆ ಕಾರಣ ಏನು ಅಂತ ಅಂದ್ರೆ, ಈ DNA ಸ್ವಪ್ರತೀಕರಣ ಆಗುವಾಗ ಅದು 100ಕ್ಕೆ 100 ತಾಯಿ DNA ರೀತಿಯಲ್ಲೇ ಮರಿ DNAಗಳು ಉಂಟಾಗೋದಿಲ್ಲ, ಸ್ವಲ್ಪ ವ್ಯತ್ಯಾಸಗಳು ಇರತ್ತೆ. ಹಾಗಾಗಿ ನಾವು ಭಿನ್ನತೆಯನ್ನ ನೋಡೋದಿಕ್ಕೂ ಸಾಧ್ಯ ಇದೆ. ಈ ಭಿನ್ನತೆಯು ಸಹ ವೆರಿ ಇಂಪಾರ್ಟೆಂಟ್ ಇರತ್ತೆ. ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋದಿದ್ರೆ, ಸೊ 2 ಜೀವಕೋಶಗಳು ಸಹಜವಾಗಿ ಒಂದೇ ರೀತಿಯಾಗಿದ್ರು ಸಂಪೂರ್ಣವಾಗಿ ಒಂದೇ ರೀತಿಯಾಗಿರತ್ತಾ? ನಾನು ಇವಾಗಷ್ಟೇ ಹೇಳ್ದೆ. ನೀವಿಲ್ಲಿ 2 ಬೆಕ್ಕಿನ ಚಿತ್ರವನ್ನ ನೋಡ್ತಾ ಇರಬಹುದು. ಸೊ ಈ ಒಂದು ಬೆಕ್ಕು ಬೇರೆ ರೀತಿಯಾಗಿದೆ, ಈ ಬೆಕ್ಕು ಬೇರೆ ರೀತಿಯಾಗಿದೆ, ಹೌದಾ. ಅಂದ್ರೆ ನಾವು ಅದನ್ನ ನೋಡಿದ ತಕ್ಷಣ ಹೇಳ್ಬಹುದು ಅದೆರಡು ಭಿನ್ನವಾಗಿದೆ ಅಂತ. ಒಂದಕ್ಕೊಂದು ಎಕ್ಸಾಕ್ಟ್ ಸೇಮ್ ಆಗಿಲ್ಲ, ಭಿನ್ನತೆ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗಿದ್ರೆ ಈ ಭಿನ್ನತೆಗೆ ಕಾರಣ ಏನಿರಬಹುದು? ನಾವು ಇವಾಗಷ್ಟೇ ಓದಿದ್ವಿ ಅಲ್ವಾ ಮಕ್ಳೇ, DNA ಸ್ವಪ್ರತೀಕರಣ. ಅಲ್ಲಿ ಉಂಟಾಗುವಂತಹ ಒಂದು DNA ತನ್ನ ರೀತಿಯಲ್ಲಿ ಇನ್ನೆರಡು DNAಯನ್ನ ಸೃಷ್ಟಿ ಮಾಡ್ತಾ ಇರತ್ತಲ್ವಾ, ಅದರಲ್ಲಿ ಉಂಟಾಗುವಂತಹ ವ್ಯತ್ಯಾಸದಿಂದಾಗಿ ನಾವು ಎಲ್ಲಾ ಜೀವಿಗಳಲ್ಲೂ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಉಂಟಾದಾಗ ವ್ಯತ್ಯಾಸಗಳನ್ನ ನೋಡಬಹುದು. ಹಾಗಿದ್ರೆ ಈ ವ್ಯತ್ಯಾಸ ಅಥವಾ ಭಿನ್ನತೆ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಅಂತ ನೋಡೋದಿದ್ರೆ, ಈ ಭಿನ್ನತೆಯೂ ಕೂಡ ತುಂಬಾನೇ ಉಪಯುಕ್ತ ಆಗಿದೆ, ಹೆಲ್ಪ್ ಆಗತ್ತೆ ನಮ್ಗೆ ಈ ಭಿನ್ನತೆ ಇರೋದ್ರಿಂದ.
ಹೇಗೆ? ಸ್ವಪ್ರತೀಕರಣ ಪ್ರಕ್ರಿಯೆ ಪ್ರತಿ ಬಾರಿಯೂ ಕೆಲವು ಭಿನ್ನತೆಗಳನ್ನ ಹೊಂದಿರುತ್ತೆ. ಇದರ ಪರಿಣಾಮವಾಗಿ ಉತ್ಪತ್ತಿಯಾದ ಪ್ರತಿಗಳು ಅಂದ್ರೆ ಮರಿ ಡಿಎನ್ಎಗಳು ತಾಯಿ ಡಿಎನ್ಎ ಅದರ ಥರನೇ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸವನ್ನ ನಾವು ಕಾಣಬಹುದು. ಈ ವ್ಯತ್ಯಾಸ ಸಂತಾನೋತ್ಪತ್ತಿ ಸಮಯದಲ್ಲಿ ಉಂಟಾಗುವ ಈ ಭಿನ್ನತೆ ಏನಿದೆ ಅದು ಜೀವ ವಿಕಾಸದ ಬುನಾದಿಯಾಗಿದೆ. ಜೀವಿಗಳು ವಿಕಾಸವನ್ನ ಹೊಂದುತ್ತಾ ಬಂದಿದೆ, ಹೌದಾ? ಈ ಭಿನ್ನತೆ ಏನಿದೆ, ಸಂತಾನೋತ್ಪತ್ತಿಯಲ್ಲಿ ಉಂಟಾಗುವಂತಹ ಭಿನ್ನತೆ ಏನಿದೆ, ಈ ಭಿನ್ನತೆಯಿಂದಾಗಿಯೇ ಜೀವ ವಿಕಾಸವನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಿರೋದು. ಹೇಗೆ ಜೀವ ವಿಕಾಸಕ್ಕೆ ಇದು ಬುನಾದಿಯಾಗಿದೆ ಅಂತ ಅಂದ್ರೆ, ಇವಾಗ ಉದಾಹರಣೆಗೆ ಒಂದು ಜೀವಿ ತುಂಬಾ ಚಳಿ ಇರುವಂತಹ ಪ್ರದೇಶದಲ್ಲಿ ಹುಟ್ಟಿ ಅಲ್ಲಿ ಬೆಳೆದಿದೆ ಅಂತ ಅನ್ಕೊಳ್ಳೋಣ. ಆದ್ರೆ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸಬಹುದು. ಜೀವಿಗಳಲ್ಲಿ ಚಲನೆಯೂ ಸಹ ಒಂದು ಕ್ರಿಯೆ ಇದೆ ಅಲ್ವಾ? ಆ ಚಲಿಸಿ ಇನ್ನೊಂದು ಜಾಗಕ್ಕೆ ಬಂದಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ತುಂಬಾ ತುಂಬಾ ತಂಪು ವಾತಾವರಣ ಇದೆ. ಮುಂಚೆ ಅದು ತುಂಬಾ ಬಿಸಿ ವಾತಾವರಣ ಅಂದ್ರೆ ಸೆಕೆ ಇರುವಂತಹ ವಾತಾವರಣದಲ್ಲಿತ್ತು, ಉಷ್ಣ ಇರುವಂತಹ ವಾತಾವರಣದಲ್ಲಿತ್ತು. ಇಲ್ಲಿ ಬಂದಾಗ ಅತಿ ಚಳಿ ಇರುವಂತಹ ಜಾಗ, ಆಯ್ತಾ? ಅದು ಆ ರೀತಿಯ ಜಾಗದಲ್ಲಿ ಹುಟ್ಟಿ ಬೆಳೆದಿರೋದು ಸಡನ್ ಆಗಿ ಅತ್ಯಂತ ಚಳಿ ಇರುವಂತಹ ಜಾಗಕ್ಕೆ ಬಂದಾಗ ಅದನ್ನ ತಡ್ಕೊಳ್ಳುವಂತಹ ಶಕ್ತಿಯೇ ಇರೋದಿಲ್ಲ. ಆದ್ರೆ ಭಿನ್ನತೆಯನ್ನ ಹೊಂದಿದ್ರೆ, ಜೀವಿಗಳು ಮುಂದಿನ ಪೀಳಿಗೆಯನ್ನ ಉಂಟು ಮಾಡಿದಾಗ ಭಿನ್ನತೆಯನ್ನ ಹೊಂದಿದ್ರೆ, ಆ ಭಿನ್ನತೆಯಿಂದಾಗಿ ಇವುಗಳಿಗೆ ಭಿನ್ನ ಗುಣಲಕ್ಷಣಗಳು ಬಂದಿರತ್ತೆ ಅಲ್ವಾ? ಆ ಚಳಿಯನ್ನ ತಡ್ಕೊಳ್ಳುವಂತಹ ಪ್ರವೃತ್ತಿಯು ಕೂಡ ಬಂದಿರಬಹುದು. ಅಲ್ಲಿಗೇನಾಯ್ತು, ಒಂದು ಜೀವಿ ಹುಟ್ಟಿರುವಂತಹ ಒಂದು ಜೀವಿ ಬೇರೆ ಜಾಗಕ್ಕೆ ಬಂದಾಗ, ವಲಸೆ ಬರೋದು ಅಥವಾ ಆಹಾರವನ್ನು ಹುಡ್ಕೊಂಡು ಏನೋ ಒಂದು ಕಾರಣಕ್ಕೆ ಇನ್ನೊಂದು ಜಾಗಕ್ಕೆ ಬಂದಾಗ ಅದು ಅಲ್ಲಿನ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗುವಂತಹ ಒಂದು ಕೆಪಾಸಿಟಿಯನ್ನ ಹೊಂದಿರತ್ತೆ, ಅದಕ್ಕೆ ಆ ಸಾಮರ್ಥ್ಯವನ್ನ ಪಡ್ಕೊಳ್ಳತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಭಿನ್ನತೆ ಆಗಿರತ್ತೆ. ನಾವು ಇದನ್ನ ಸಾಕಷ್ಟು ಉದಾಹರಣೆಗಳಲ್ಲೂ ಸಹ ನೋಡಬಹುದು. ಕೆಲವೊಂದು ಪ್ರಾಣಿಗಳು ಬರೀ ಶೀತ ಇರುವಂತಹ ಜಾಗದಲ್ಲಿ ಮಾತ್ರ ಬದುಕತ್ತೆ, ಕೆಲವೊಂದಿಷ್ಟು ಉಷ್ಣ ಇರುವಂತಹ ಜಾಗದಲ್ಲಿ ಬದುಕತ್ತೆ. ಅವುಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರ ಆದಾಗ ಅಥವಾ ಇನ್ನೊಂದು ಪ್ರದೇಶಕ್ಕೆ ತಗೊಂಡು ಹೋದಾಗ ಅವುಗಳ ಜೀವನ ತುಂಬಾ ಕಷ್ಟ ಆಗ್ಬಿಡತ್ತೆ, ಹೌದಾ? ಆದ್ರೆ ಈ ಒಂದು ಭಿನ್ನತೆಯನ್ನ ಹೊಂದಿದ್ರೆ ಅವು ಎಲ್ಲದಕ್ಕೂ ಅಡ್ಜಸ್ಟ್ ಆಗುವಂತಹ ಒಂದು ಸಾಮರ್ಥ್ಯವನ್ನ ಪಡ್ಕೊಳ್ಳುತ್ತೆ. ಭಿನ್ನತೆಯ ಮಹತ್ವ ಅಂತ ಅಂದ್ರೆ, ಸಂತಾನೋತ್ಪತ್ತಿ ಜೀವ ಪ್ರಭೇದಗಳ ಸಂಖ್ಯೆಯ ಸ್ಥಿರತೆಯೊಂದಿಗೆ ಜೋಡಣೆಯಾಗಿದೆ, ಹೌದಾ? ಸಂತಾನೋತ್ಪತ್ತಿಯಿಂದಾಗಿ ನಾವು ಸಂಖ್ಯೆಯನ್ನ ವೃದ್ಧಿ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡಿದ್ವಿ. ಅದೇ ರೀತಿ ಒಂದು ನಿರ್ದಿಷ್ಟ ಆವಾಸ ತೀವ್ರವಾದ ಬದಲಾವಣೆಗೆ ಗುರಿಯಾದ್ರೆ, ನಾನಿವಾಗಷ್ಟೇ ಹೇಳಿದೆ ಅಲ್ವಾ, ಅತಿಯಾದ ಉಷ್ಣಾಂಶ ಇರುವಂತಹ ಜಾಗದಲ್ಲಿ ಇದ್ದಂತಹ ಒಂದು ಜೀವಿ ಅತಿಯಾದ ಅದೇ ಜಾಗದಲ್ಲಿ ಸಡನ್ ಆಗಿ, ಇವಾಗ ನಾವು ವಾತಾವರಣದಲ್ಲಿ 3 ರೀತಿಯ ಕಾಲವನ್ನ ನೋಡಬಹುದು: ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ. ಫಾರ್ ಎಕ್ಸಾಂಪಲ್, ಆ ಜಾಗದಲ್ಲಿ ಬರೀ ಉಷ್ಣಾಂಶ ಇತ್ತು ಸ್ವಲ್ಪ ಕಾಲ, ಸಡನ್ ಆಗಿ ಚಳಿ ಬೀಳೋದಿಕ್ ಸ್ಟಾರ್ಟ್ ಆಯ್ತು. ಆಗ ಜೀವಿಗಳಿಗೆ ಬದುಕೋದಿಕ್ ಕಷ್ಟ ಆಗ್ಬಿಡತ್ತೆ. ನಿರ್ದಿಷ್ಟ ಆವಾಸ ತೀವ್ರವಾದ ಬದಲಾವಣೆಗೆ ಗುರಿಯಾದಾಗ ಜೀವಿ ಸಮುದಾಯ ಪೂರ್ತಿಯಾಗಿ ನಶಿಸಿ ಹೋಗಬಹುದು. ಆದ್ರೆ ಈ ಭಿನ್ನತೆ ಇದ್ರೆ, ಜೀವಿಗಳಲ್ಲಿ ಹೊಸ ಜೀವಿ ಸೃಷ್ಟಿ ಆದಾಗ ಭಿನ್ನತೆ ಇದ್ರೆ, ಅವು ಆ ಒಂದು ವಾತಾವರಣದ ಬದಲಾವಣೆಯನ್ನ ತಡ್ಕೊಳ್ಳೋ ಸಾಮರ್ಥ್ಯವನ್ನು ಸಹ ಹೊಂದಬಹುದು. ಹಾಗೂ ಈ ಸಮುದಾಯದ ಕೆಲವು ಜೀವಿಗಳಲ್ಲಿ ಕೆಲವು ಭಿನ್ನತೆಗಳು ಕಂಡು ಬಂದ್ರೆ ಅವು ಬದುಕುಳಿಯುವಂತಹ ಸಾಧ್ಯತೆಗಳಿರತ್ತೆ. ಭಿನ್ನತೆ ಪ್ರಭೇದಗಳು ಬದುಕುಳಿಯೋದಕ್ಕೆ, ಹಾಗೇನೆ ಒಂದು ಪ್ರಭೇದ ಸಂಪೂರ್ಣವಾಗಿ ನಾಶ ಆಗಿ ಹೋಗೋದನ್ನ ತಡೆಗಟ್ಟೋದಕ್ಕೆ ಈ ಭಿನ್ನತೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಭಿನ್ನತೆಯು ಸಹ ಅಂದ್ರೆ ಜೀವಿಗಳ ಉಂಟಾಗುವಿಕೆಯಲ್ಲಿ, ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹೇಗೆ ಭಿನ್ನತೆ ಉಂಟಾಗತ್ತೆ ಅನ್ನೋದು ನಮಗೆ ಅರ್ಥ ಆಯ್ತು. ಇನ್ನು ನಾವು ಈ ಒಂದು ಬೇರೆ ಬೇರೆಯ ದೇಹ ರಚನೆಯನ್ನ ಹೊಂದೋದಿಕ್ಕೆ ಅಥವಾ ಭಿನ್ನತೆಯನ್ನ ಹೊಂದೋದಿಕ್ಕೆ ಕಾರಣ ಏನು, ಹೇಗೆ ಈ ಭಿನ್ನತೆ ಉಂಟಾಗತ್ತೆ ಅಂತ ನೋಡೋದಿದ್ರೆ, ಡಿಎನ್ಎಗಳಿರತ್ತೆ ಅಂತ ನಾನು ಆಗ್ಲೇ ಹೇಳ್ದೆ ಅಲ್ವಾ? ಆ ಡಿಎನ್ಎಗಳು ಟ್ರಾನ್ಸ್ಕ್ರಿಪ್ಷನ್ ಪ್ರಕ್ರಿಯೆ ಮೂಲಕ RNAಗಳಾಗಿ ಬದಲಾಗತ್ತೆ. ಅಂದ್ರೆ DNA ಇಂದ RNAಗಳು ಉಂಟಾಗತ್ತೆ.
ಈ RNAಗಳು DNA ಎಲ್ಲಿತ್ತು ಮಕ್ಕಳೇ? ಜೀವಕೋಶದ ಒಳಗಡೆಗೆ ಇತ್ತು ಅಲ್ವಾ? ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡಬಹುದು. ಸೊ ಈ ಜೀವಕೋಶದ ಒಳಗಡೆಗೆ ಇರುವಂತಹ ಇದು ಯಾವುದು ಜೀವಕೋಶದ ಹೊರಗಡೆಗಿಲ್ಲ. ಅಂದ್ರೆ ಚಿತ್ರದಲ್ಲಿ ನಿಮ್ಗೆ ಅಂದ್ರೆ ಸರಿಯಾಗಿ ತೋರ್ಸೋದಕ್ಕೆ ಇದನ್ನ ಹೀಗೆ ಫೋಕಸ್ ಮಾಡಿ ಹೊರಗಡೆ ತೋರಿಸಿದ್ದಾರೆ. ಬಟ್ ಇದೆಲ್ಲದೂ ಈ ಜೀವಕೋಶದ ಒಳಗಡೆ, ಕೋಶ ಕೇಂದ್ರದ ಒಳಗಡೆಗೆ ಇರತ್ತೆ ಇದೆಲ್ಲ ಭಾಗಗಳು ಸಹ. ಸೊ ಈ DNA ಜೀವಕೋಶದ ಕೋಶ ಕೇಂದ್ರದ ಒಳಗಡೆಗೆ ಇತ್ತು ಅಲ್ವಾ? ಸೊ ಅಲ್ಲಿರುವಂತಹ ಒಂದು DNA ಏನಾಗತ್ತೆ, RNA ಆಗಿ ಬದಲಾಗತ್ತೆ. ಟ್ರಾನ್ಸ್ಕ್ರಿಪ್ಷನ್ ಪ್ರಕ್ರಿಯೆ ಮೂಲಕ RNA ಆಗಿ ಬದಲಾಗತ್ತೆ. ಹೀಗೆ ಉಂಟಾದಂತಹ RNA ನ್ಯೂಕ್ಲಿಯಸ್ನಿಂದ ಹೊರಗಡೆ ಬಂದಾಗ ಕೋಶದ ಒಳಗಡೆ ಕೋಶ ದ್ರವ್ಯ ಇರತ್ತೆ, ಹೌದಾ? ಹಾಗೆ ಬೇರೆ ಬೇರೆ ಕೋಶಕಾಂಗಗಳು ಸಹ ಇರತ್ತೆ. ಸೊ ಕೋಶ ದ್ರವ್ಯದ ಜೊತೆ ದ್ರವ್ಯದಲ್ಲಿರುವಂತಹ ರೈಬೋಸೋಮ್ನ ಜೊತೆಗೆ ಅದು ಅದರ ಸಹಾಯದಿಂದ ಅಂದ್ರೆ ರೈಬೋಸೋಮ್ ಜೊತೆಗೆ ಅದು ಪಾರ್ಟ್ನರ್ಶಿಪ್ ಅಲ್ಲಿ ಏನ್ ಮಾಡತ್ತೆ, ಕೋಶ ದ್ರವ್ಯದಲ್ಲಿರುವಂತಹ ಅಮೈನೋ ಆಮ್ಲಗಳನ್ನ ಪ್ರೋಟೀನ್ಗಳಾಗಿ ಪರಿವರ್ತನೆ ಮಾಡತ್ತೆ. ಅಂದ್ರೆ ಅಮೈನೋ ಆಮ್ಲಗಳನ್ನ ಸೇರಿಸಿ ಪ್ರೋಟೀನ್ ಅನ್ನ ಉಂಟು ಮಾಡತ್ತೆ. ಸೊ ಹೀಗೆ ಉಂಟಾದಂತಹ ಪ್ರೋಟೀನ್ಗಳು, ಇಲ್ಲಿ ಅಮೈನೋ ಆಮ್ಲಗಳು ಎಲ್ಲಿತ್ತು? ಅಮೈನೋ ಆಮ್ಲ ಕೋಶ ದ್ರವ್ಯದಲ್ಲಿತ್ತು ಅಮೈನೋ ಆಮ್ಲ. ಈ ಅಮೈನೋ ಆಮ್ಲಗಳನ್ನ ಸೇರಿಸ್ಕೊಂಡು ಪ್ರೋಟೀನ್ಗಳನ್ನ ಉಂಟು ಮಾಡತ್ತೆ. ಹೀಗೆ ಉಂಟಾದಂತಹ ಈ ಪ್ರೋಟೀನ್ಗಳೇನೆ ದೇಹದ ವಿವಿಧ ವಿನ್ಯಾಸಕ್ಕೆ ಅಥವಾ ಭಿನ್ನತೆಗೆ ಕಾರಣ ಆಗೋದು. ಸೊ ಭಿನ್ನತೆ ಯಾವುದರಿಂದಾಗಿ ಉಂಟಾಗತ್ತೆ ಅಂತ ನಾವು ನೋಡಬಹುದು ಮಕ್ಕಳೇ. ಈ ಒಂದು ಪ್ರೋಟೀನ್ಗಳು, ಉಂಟಾಗುವಂತಹ ಪ್ರೋಟೀನ್ಗಳು ಏನಿದೆಯಲ್ಲ ಅದು ದೇಹದ ವಿವಿಧ ವಿನ್ಯಾಸಕ್ಕೆ ಕಾರಣ ಆಗಿರುತ್ತೆ. ಸೊ DNA ಈ ರೀತಿಯಾಗಿ 2 ಎಳೆಗಳ ಒಂದು ಅಂದ್ರೆ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಇದನ್ನ. ಸೊ ಈ ರೀತಿಯ ಒಂದು ವಿನ್ಯಾಸವನ್ನ ಹೊಂದಿರೋದು RNA ಆಗಿ ಬದಲಾಗತ್ತೆ. ಇಲ್ಲಿ 2 ಎಳೆಗಳು ಕಾಣಿಸ್ತಾ ಇರ್ಬೋದು ಹೀಗೆ ಸುತ್ತಕೊಂಡಿರೋದು, ಹೌದಾ? ಸೊ ಅದು ಟ್ರಾನ್ಸ್ಕ್ರಿಪ್ಷನ್ ಆಗಿ RNA ಆಗತ್ತೆ. ಈ RNA ನಂತರದಲ್ಲಿ ಪ್ರೋಟೀನ್ ಅನ್ನ ಉಂಟು ಮಾಡತ್ತೆ. ಹಾಗೆ ಈ ಪ್ರೋಟೀನ್ಗಳೇನೆ ದೇಹದ ವಿವಿಧ ವಿನ್ಯಾಸಕ್ಕೆ, ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಬಣ್ಣ ವ್ಯತ್ಯಾಸ ಇರಬಹುದು ಅಥವಾ ಕೂದಲಿನ ವ್ಯತ್ಯಾಸ, ಸೈಜ್, ಆಕಾರಗಳಲ್ಲಿ ವ್ಯತ್ಯಾಸ ಇರೋದಕ್ಕೆ, ಇವೆಲ್ಲದಕ್ಕೂ ಉಂಟಾಗುವಂತಹ ಪ್ರೋಟೀನ್ಗಳು ಕಾರಣ ಆಗಿರುತ್ತೆ. ಸೊ ಇವಿಷ್ಟು ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆ ಮತ್ತೆ ಸಂತಾನೋತ್ಪತ್ತಿಯಲ್ಲಿ ವಿಭಿನ್ನತೆ ಹೇಗೆ ಆಗತ್ತೆ, ಇವುಗಳಿಗೆ ಮುಖ್ಯ ಕಾರಣ ಏನು, ಇದೆಲ್ಲದನ್ನು ನಾವಿವಾಗ ಅಭ್ಯಾಸ ಮಾಡಿದ್ದಾಯ್ತು. ಹಾಗಿದ್ರೆ ಸಂತಾನೋತ್ಪತ್ತಿ ಅಂದ್ರೆ ಏನು ಅನ್ನೋದನ್ನು ಸಹ ನಾವು ನೋಡಿದ್ವಿ ಅಲ್ವಾ? ಒಂದು ಜೀವಿ ತನಗೆ ಹೋಲಿಕೆ ಇರುವಂತಹ 100ಕ್ಕೆ 100 ಹೋಲಿಕೆ ಇರೋದಿಕ್ ಸಾಧ್ಯ ಇಲ್ಲ, ಬಟ್ ಸ್ವಲ್ಪ ಪ್ರಮಾಣದ ಹೋಲಿಕೆಯನ್ನು ನಾವು ನೋಡಬಹುದು. ಸೊ ಆ ರೀತಿಯ ಹೋಲಿಕೆ ಇರುವಂತಹ ಇನ್ನೊಂದು ಜೀವಿಯನ್ನ ಸೃಷ್ಟಿ ಮಾಡೋದು ಸಂತಾನೋತ್ಪತ್ತಿ. ಹಾಗಿದ್ರೆ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತ ನೋಡೋದಿದ್ರೆ ಅದರಲ್ಲಿ ಮುಖ್ಯವಾಗಿ 2 ವಿಧಗಳನ್ನ ನಾವು ನೋಡಬಹುದು. ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇದೆ. ಮೊದಲನೆಯದು ಅಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ. 2 ವಿಧಗಳು, ಸಂತಾನೋತ್ಪತ್ತಿಯ 2 ವಿಧಗಳು ಇವೆರಡು. ಸೊ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು ಅಂತ ನೋಡೋಣ. ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಅಂದ್ರೆ ಒಂದು ಪೋಷಕ ಜೀವಿಯಿಂದ ನಡೆಯುವಂತಹ ಸಂತಾನೋತ್ಪತ್ತಿ, ಜೀವಿಯ ಸಂಯೋಜನೆಯಿಂದ. ಅಂದ್ರೆ ಒಂದೇ ಒಂದು ಪೋಷಕ ಜೀವಿ, ಪೋಷಕ ಅಂತ ಅಂದ್ರೆ ಈಗ ತಾಯಿ ಅಂತ ಅನ್ಕೊಳ್ಳೋಣ, ಆಯ್ತಾ? ತಾಯಿಯ ಜೀವಿಯಿಂದಾಗಿ ಮರಿ ಜೀವಿಗಳು ಉಂಟಾಗೋದನ್ನ, ಒಂದೇ ಜೀವಿ ಇದೆ ಅಲ್ವಾ ಅಲ್ಲಿ, ಪೋಷಕ ಜೀವಿ ಅಂತ ಒಂದೇ ಒಂದು ಜೀವಿ ಇದೆ. ಸೊ ಒಂದು ಪೋಷಕ ಜೀವಿಯಿಂದಾಗಿ ಅದರ ಸಂಯೋಜನೆಯಿಂದಾಗಿ ಮರಿ ಜೀವಿಗಳು ಉಂಟಾದ್ರೆ ಅಂತಹ ಒಂದು ಸಂತಾನೋತ್ಪತ್ತಿಯನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಉದಾಹರಣೆಗೆ ಕಬ್ಬಿನಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿ ಇರಬಹುದು, ಅಥವಾ ದ್ರಾಕ್ಷಿಗಳಲ್ಲಿ, ಈ ತರಹದ ಒಂದು ಸಸ್ಯಗಳಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಯನ್ನ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಹಾಗಿದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು
ಅವುಗಳ ಸಂಯೋಜನೆಯಿಂದ ನಡೆಯುತ್ತಿರುವಂತಹ ಸಂತಾನೋತ್ಪತ್ತಿಯನ್ನ. ಅಂದ್ರೆ ಇಲ್ಲಿ ನೀವು ನೋಡೋದಿದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಒಂದು ಜೀವಿ, ಪೋಷಕ ಜೀವಿಯಿಂದ ಸಂತಾನೋತ್ಪತ್ತಿ ನಡೀತಾ ಇತ್ತು. ಅಂದ್ರೆ ಅಲ್ಲಿ ಎರಡು ಜೀವಿಗಳು ಅಸ್ತಿತ್ವ ಇಲ್ಲ. ಒಂದು ಜೀವಿ ಇನ್ನೊಂದು ಜೀವಿಯ ಸೃಷ್ಟಿಗೆ ಕಾರಣ ಆಗ್ತಾ ಇದೆ. ಬಟ್ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತೆ ಹೆಣ್ಣು ಲಿಂಗಾಣುಗಳು ಅವೆರಡು ಪರಸ್ಪರ ಸಂಯೋಜನೆಯನ್ನ ಹೊಂದಿ ಉಂಟಾಗುವಂತಹ ಸಂತಾನೋತ್ಪತ್ತಿ. ಉದಾಹರಣೆಗೆ ನಾವು ಮನುಷ್ಯರು, ತಂದೆ ಮತ್ತೆ ತಾಯಿ ಇಬ್ರು ಸಹ ಮಕ್ಕಳ ಸೃಷ್ಟಿಗೆ ಕಾರಣ ಆಗಿರ್ತಾರೆ, ಹೌದಾ? ಸೊ ಗಂಡು ಮತ್ತೆ ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಇಲ್ಲಿ ನೀವು ನೋಡೋದಿದ್ರೆ ಹೆಣ್ಣು ಮತ್ತೆ ಗಂಡು ಇದು ಎರಡು ಲಿಂಗಾಣುಗಳ ಸಂಯೋಜನೆಯಿಂದ ಉಂಟಾಗೋದು ಒಂದು ಮಗು. ಅದೇ ರೀತಿ ನಾವು ಈಗ ಒಂದು ಬೆಕ್ಕು ಅಥವಾ ನಾಯಿನೋ ದನ ಕರುಗಳಲ್ಲಿರಬಹುದು, ಹೌದಾ? ಬೇರೆ ಪ್ರಾಣಿಗಳಲ್ಲೂ ಸಹ ಇದೆಲ್ಲದರಲ್ಲೂ ಗಂಡು ಮತ್ತೆ ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಹೊಸದೊಂದು ಜೀವಿಯ ಸೃಷ್ಟಿ ಉಂಟಾಗ್ತಾ ಇದೆ. ಸೊ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ವ್ಯತ್ಯಾಸ ಅಂತ ಅಂದ್ರೆ ಅಲೈಂಗಿಕ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವ್ಯತ್ಯಾಸ ಏನು ಅಂತ ಅಂದ್ರೆ, ಅಲೈಂಗಿಕದಲ್ಲಿ ಒಂದೇ ಒಂದು ಪೋಷಕ ಜೀವಿ ಇರುತ್ತೆ, ಅದು ಇನ್ನೊಂದು ಜೀವಿಯ ಸೃಷ್ಟಿಯನ್ನ ಮಾಡುತ್ತೆ. ಲೈಂಗಿಕದಲ್ಲಿ ಎರಡು ಪೋಷಕ ಜೀವಿಗಳು ಅಂದ್ರೆ ಗಂಡು ಮತ್ತೆ ಹೆಣ್ಣು ಪೋಷಕ ಜೀವಿಗಳು ಮರಿ ಜೀವಿಗಳ ಸೃಷ್ಟಿಗೆ ಕಾರಣ ಆಗೋದು, ಅದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಹಾಗೆ ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲೂ ಮತ್ತೆ ವಿಧಗಳನ್ನ ನಾವು ನೋಡಬಹುದು. ಯಾವ್ಯಾವುದು ಆ ವಿಧಗಳು ಅಂತ ಅಂದ್ರೆ ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ. ಬೇರೆ ರೀತಿಯ ಒಂದು ಜೀವಿಗಳಲ್ಲಿ ಬೇರೆ ರೀತಿಯ ಕ್ರಿಯೆಗಳು ನಡೆಯೋ ಮೂಲಕ ಸಂತಾನೋತ್ಪತ್ತಿ ಆಗತ್ತೆ. ಬಟ್ ಇವೆಲ್ಲವೂ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಒಂದೇ ಒಂದು ಜೀವಿಯಿಂದಾಗಿ ಹೊಸ ಜೀವಿಯ ಉಂಟಾಗುವಿಕೆ ಆಗ್ತಾ ಇರತ್ತೆ. ಸೊ ವಿದಳನದಲ್ಲೂ ಮತ್ತೆ ದ್ವಿವಿದಳನ, ಬಹುವಿದಳನ ಅನ್ನುವಂತಹ ಭಾಗಗಳೆಲ್ಲದೂ ಇದೆ. ನಾವು ಒಂದೊಂದಾಗಿಯೇ ನೋಡ್ತಾ ಹೋಗೋಣ ಏನೇನಿದೆ ಇದರಲ್ಲಿ ಅಂತ ನೋಡೋಣ. ಸೊ ಮೊದಲನೇದಾಗಿ ಏಕಕೋಶ ಜೀವಿಗಳಿಂದ ಏಕಕೋಶ ಜೀವಿಗಳಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ಆಗ್ತಾ ಇರತ್ತೆ. ಏಕಕೋಶ ಜೀವಿಗಳು ಅಂತ ಅಂದ್ರೆ ಉದಾಹರಣೆಗೆ ಅಮೀಬಾ ಅಥವಾ ಪ್ಯಾರಾಮೀಸಿಯಂ, ಇವೆಲ್ಲವೂ ಏಕಕೋಶೀಯ ಜೀವಿಗಳು ಅಲ್ವಾ? ಅಂದ್ರೆ ಅದರಲ್ಲಿ ಒಂದೇ ಒಂದು ಕೋಶ ಇರತ್ತೆ. ಸೊ ನಾವು ಇದನ್ನ ಜೀವಕ್ರಿಯೆಗಳು ಪಾಠದಲ್ಲೂ ಸಹ ಅಮೀಬಾಗಳ ಬಗ್ಗೆ ಓದ್ತಾ ಇದ್ವಿ. ಅವು ಹೇಗೆ ಪೋಷಣೆಯನ್ನ ಹೇಗ್ ಮಾಡ್ಕೊಳತ್ತೆ ಅನ್ನೋದನ್ನೆಲ್ಲ ಅಭ್ಯಾಸ ಮಾಡಿದ್ವಿ, ಮಿಥ್ಯಪಾದ ಇರೋದು ಎಲ್ಲದು, ಹೌದಾ? ಸೊ ಅದು ಪೋಷಣೆ ಬಗ್ಗೆ, ಜೀವಕ್ರಿಯೆಗಳ ಬಗ್ಗೆ. ಆದ್ರೆ ಈ ತರಹದ ಒಂದು ಜೀವಿಗಳಲ್ಲಿ, ಏಕಕೋಶೀಯ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ಇರೋದೇ ಒಂದೇ ಒಂದು ಜೀವಕೋಶ ಅಲ್ವಾ? ಸೊ ಸಂತಾನೋತ್ಪತ್ತಿಯನ್ನ ಯಾವ ಜೀವಕೋಶ ಮಾಡುತ್ತೆ ಹಾಗಿದ್ರೆ, ಅಥವಾ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಸೊ ವಿದಳನ, ಮೊದಲನೆಯದಾಗಿ ನಾವು ಇಲ್ಲಿ ನೋಡೋದು ವಿದಳನ ಅಂದ್ರೆ ಒಂದು ಪೋಷಕ ಜೀವಿ, ಅದರಲ್ಲಿರುವಂತಹ ಜೀವಕೋಶ ಒಂದೇ ಒಂದು ಜೀವಕೋಶ. ಉದಾಹರಣೆಗೆ ಇದೊಂದು ಜೀವಕೋಶ ಅಂತ ನಾವು ನೋಡಿದ್ರೆ, ಇದೇ ಜೀವಕೋಶ ವಿಭಜನೆಯನ್ನ ಹೊಂದಿ ಎರಡು ಮರಿ ಜೀವಕೋಶಗಳಾಯ್ತು. ಈ ಜೀವಕೋಶಗಳು ಮತ್ತೆ ವಿಭಜನೆಯನ್ನ ಹೊಂದಿ ಸಣ್ಣ ಸಣ್ಣ ಮರಿ ಜೀವಕೋಶಗಳು ಉಂಟಾಗೋದು. ಈ ರೀತಿಯಾಗಿ ಒಂದು ಪೋಷಕ ಜೀವಿಯಲ್ಲಿರುವ ಜೀವಕೋಶ ವಿಭಜನೆಗೊಂಡು ಮರಿ ಜೀವಕೋಶಗಳು ಉಂಟಾಗುವಂತಹ ಪ್ರಕ್ರಿಯೆ. ಸೊ ನೀವು ಇಲ್ಲೂ ಸಹ ನೋಡಬಹುದು, ಇದು ಅಮೀಬಾದಲ್ಲಿ ವಿದಳನ ಪ್ರಕ್ರಿಯೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ತೋರಿಸಿದ್ದಾರೆ ಇದರಲ್ಲಿ. ಸೊ ಒಂದು ಅಮೀಬಾ ಇರೋದು ಅದೇನೆ ವಿಭಜನೆಯನ್ನ ಹೊಂದ್ತಾ ಇದೆ, ಹೌದಾ? ಕಾಣಿಸ್ತಾ ಇದೆಯಾ ಇಲ್ಲಿ? ಎರಡು ಅಮೀಬಾ ಅಂದ್ರೆ ತುಂಡಾಗ್ತಾ ಇದೆ, ಹೌದಾ? ಸೊ ಒಂದು ಅಮೀಬಾ ಇರೋದು ಎರಡು ಅಮೀಬಾ ಆಗಿ ವಿಭಜನೆಯನ್ನ ಹೊಂದಿತು, ಅಲ್ಲಿಂದ ಅವು ಮತ್ತೆ ಬೆಳೀತಾ ಹೋಗುತ್ತೆ. ಸೊ ಹೀಗೆ ಏಕಕೋಶೀಯ ಜೀವಿಗಳಲ್ಲೂ ನಾವು ವಿದಳನ ಪ್ರಕ್ರಿಯೆಯ ಮೂಲಕ, ವಿದಳನದಲ್ಲೇ ದ್ವಿವಿದಳನ ಒಂದು ಸಬ್ ಟಾಪಿಕ್ ತರ, ಆಯ್ತಾ? ಅದು ಸಹ ವಿದಳನನೇ. ವಿದಳನ ಪ್ರಕ್ರಿಯೆ ಮೂಲಕ ನಾವು ಏಕಕೋಶೀಯ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯನ್ನ ನೋಡಬಹುದು. ಕೋಶ ವಿಭಜನೆಯ ಸಮಯದಲ್ಲಿ ಜೀವಿಯು ಎರಡು ಸಮಭಾಗಗಳಾಗಿ ವಿಭಜನೆಗೊಂಡು ಹೊಸ ಜೀವಿಗಳಾಗಿ
ಸೃಷ್ಟಿಯಾಗುವ ಪ್ರಕ್ರಿಯೆಯನ್ನ ನಾವು ವಿದಳನ ಅಂತ ಕರೀತಾರೆ. ಕೋಶ ವಿಭಜನೆ ಆಗ್ತಾ ಇದೆ, ಜೀವಕೋಶ ವಿಭಜನೆ ಆಗಿ ಎರಡು ಅಥವಾ ಎರಡು ಸಮಭಾಗಗಳಾಗಿ, ಹೌದಾ? ನೀವಿಲ್ಲೂ ಸಹ ನೋಡಬಹುದು, ಒಂದು ಏಕಕೋಶೀಯ ಜೀವಿ ಎರಡು ಸಮಭಾಗಗಳಾಗಿ ವಿಭಜನೆಯನ್ನ ಹೊಂದುತ್ತಾ ಇದೆ. ಇದನ್ನ ನಾವು ವಿದಳನ ಅಂತ ಕರಿತೀವಿ. ಬ್ಯಾಕ್ಟೀರಿಯಾ ಮತ್ತೆ ಏಕಕೋಶೀಯ ಜೀವಿಗಳು ಇವೆಲ್ಲವೂ ಈ ವಿದಳನ ಕ್ರಿಯೆಯ ಮೂಲಕವೇ ಸಂತಾನೋತ್ಪತ್ತಿಯನ್ನ ಮಾಡೋದು. ಅಮೀಬಾದಂತಹ ಜೀವಿಗಳಲ್ಲಿ ಕೋಶ ವಿಭಜನೆಯು ಯಾವುದೇ ಸಮತಲನದಲ್ಲಿ ಉಂಟಾಗಬಹುದು. ನಮಗ್ ಗೊತ್ತಿದೆ, ಅಮೀಬಾಗೆ ಯಾವುದೇ ಆಕಾರ ಇಲ್ಲ ಅನ್ನೋದು, ನಿರ್ದಿಷ್ಟವಾದಂತಹ ಆಕಾರ ಇಲ್ಲ. ಹಾಗಾಗಿ ಇದು ನಿರ್ದಿಷ್ಟವಾದಂತಹ ಸಮತಲದಲ್ಲೂ ಸಹ ಇವುಗಳ ಸಂತಾನೋತ್ಪತ್ತಿ ಆಗೋದಿಲ್ಲ. ಅಂದ್ರೆ ಯಾವುದಾದ್ರೂ ಸಮತಲದಲ್ಲಿ ಆಗಬಹುದು, ನಿರ್ದಿಷ್ಟವಾಗಿ ಇದೇ ಸಮತಲದಲ್ಲೇ ಆಗತ್ತೆ, ಈ ಸಮತಲದಲ್ಲಿ ಆಗೋದಿಲ್ಲ ಅನ್ನುವಂತಹ ಯಾವ ಕಂಡೀಷನ್ಗಳು ಇರೋದಿಲ್ಲ ಅದರ ಅನಿರ್ದಿಷ್ಟ ಆಕಾರದಿಂದಾಗಿ. ಆಯ್ತಾ? ಸೊ ಕೋಶ ವಿಭಜನೆ ಯಾವುದೇ ಸಮತಲದಲ್ಲಾದ್ರೂ ಆಗಬಹುದು. ಸೊ ಇದು ಸಹ ಸೇಮ್ ಅಮೀಬಾದ ಕೋಶ ವಿಭಜನೆಯ ಚಿತ್ರ ಆಗಿದೆ. ಒಂದು ಅಮೀಬಾ ವಿಭಜನೆಯನ್ನ ಹೊಂದಿ ಅದನ್ನ ನಾವೇನಂತ ಕರಿಬಹುದು, ಮರಿ ಜೀವಕೋಶಗಳು ಅಥವಾ ಮರಿ ಕೋಶಗಳು ಉಂಟಾಗೋದನ್ನ ನಾವಿಲ್ಲಿ ನೋಡಬಹುದು. ಸೊ ಈ ರೀತಿಯಾಗಿ ಕೋಶ ವಿಭಜನೆಯ ಮೂಲಕ ಒಂದು ಏಕಕೋಶೀಯ ಜೀವಿ ಮರಿ ಜೀವಕೋಶಗಳಿಗೆ ಅಥವಾ ಮರಿ ಜೀವಿಗಳಿಗೆ ಜೀವವನ್ನ ನೀಡೋದನ್ನ ನಾವು ನೋಡಬಹುದು. ಸೊ ಇದು ವಿದಳನ ಪ್ರಕ್ರಿಯೆ ಆಯ್ತು. ಇದರಲ್ಲೇ ದ್ವಿವಿದಳನ ಮತ್ತೆ ಬಹುವಿದಳನವೂ ಸಹ ಇದೆ. ಅಮೀಬಾದಲ್ಲಿ ದ್ವಿವಿದಳನ ಅಂತ ನೋಡುತ್ತೇವೆ. ಅದೇ ರೀತಿ ಲಿಶ್ಮೇನಿಯಾ ಅನ್ನುವಂತಹ ಒಂದು ಸೂಕ್ಷ್ಮಾಣು ಜೀವಿಯಲ್ಲಿ ಇದು ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆಯನ್ನ ಹೊಂದಿದೆ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಇದು ಒಂದು ದಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ, ಹೌದಾ? ಚಾವಟಿ ಕೇಳಿರ್ತೀರಾ ಅಥವಾ ನೋಡಿರ್ಲೂಬಹುದು ನೀವು. ಸೊ ಈ ಎತ್ತು ಎಮ್ಮೆಗೆಲ್ಲ ಹೊಡೆಯೋದಿಕ್ ಚಾವಟಿ ಬಳಸ್ತಾರಲ್ವಾ? ಸೊ ಆ ರೀತಿಯ ಒಂದು ರಚನೆಯನ್ನ ಇದು ಹೊಂದಿದೆ, ಕಾಣಿಸ್ತಾ ಇದೆಯಾ? ಈ ತರಹದ ರಚನೆ ಇರುವಂತಹ ಜೀವಿಯನ್ನು ನಾವು ಏನಂತ ಕರಿತೀವಿ? ಲಿಶ್ಮೇನಿಯಾ ಅಂತ ಕರಿತೀವಿ. ಇದು ಚಾವಟಿಯಂತಹ ರಚನೆಯನ್ನ ಹೊಂದಿದ್ದು ಇವುಗಳು ದ್ವಿವಿದಳನ ಪ್ರಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಅವುಗಳ ದೈಹಿಕ ರಚನೆಗಳಿಗೆ ಅನುಸಾರವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗುತ್ತೆ. ಇದಕ್ಕೆ ಒಂದು ನಿರ್ದಿಷ್ಟವಾದಂತಹ ಸಮತಲ ಅವಶ್ಯಕತೆ ಇರುತ್ತೆ. ಯಾಕೆ ಅಂತ ಅಂದ್ರೆ ಇವುಗಳಿಗೆ ಈ ರೀತಿಯ ಒಂದು ಚಾವಟಿ ರೀತಿಯ ಒಂದು ರಚನೆಯನ್ನ ಹೊಂದಿದೆ ಅಲ್ವಾ? ಹಾಗಾಗಿ ಇವುಗಳಿಗೆ ಒಂದು ನಿರ್ದಿಷ್ಟ ಸಮತಲದ ಅವಶ್ಯಕತೆ ಇದ್ದಾಗ ಇವೇನ್ ಮಾಡುತ್ತೆ, ದ್ವಿವಿದಳನದ ಮೂಲಕ, ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು, ಇದು ಒಂದು ಲಿಶ್ಮೇನಿಯಾ ಆದ್ರೆ ಇದರಲ್ಲಿರುವಂತಹ ಜೀವಕೋಶ ವಿಭಜನೆಯನ್ನ ಹೊಂದಿ ಎರಡು ಜೀವಕೋಶಗಳಾಗಿ ವಿಭಜನೆಯನ್ನ ಹೊಂದಿರೋದು ನಿಮ್ಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿಂದ ಈ ಚಾವಟಿ ರೀತಿಯ ರಚನೆ ಇನ್ನೊಂದು ಉಂಟಾಗ್ತಾ ಇದೆ, ಕಾಣಿಸ್ತಾ ಇದೆಯಾ ನಿಮ್ಗೆ ಚಿತ್ರದಲ್ಲಿ? ಸೊ ಈ ರಚನೆ ಎರಡು ಉಂಟಾಗ್ತಾ ಇದ್ದಾಗ ಅದೇನಾಗತ್ತೆ, ಕೋಶಗಳು ವಿಭಜನೆಯನ್ನ ಹೊಂದೋ ಮೂಲಕ ಹೊಸದೊಂದು ರಚನೆಯನ್ನು ಸಹ ಉಂಟು ಮಾಡ್ತಾ ಇದೆ. ಹಾಗೆ ಹೊಸ ರಚನೆ ಉಂಟಾದಾಗ ಇದು ವಿದಳನ ಪ್ರಕ್ರಿಯೆಯ ಮೂಲಕ, ವಿದಳನ ಪ್ರಕ್ರಿಯೆ ಅಂತ ಅಂದ್ರೆ ನಾವು ಇವಾಗಲೇ ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ? ಸೊ ಒಂದು ಜೀವಕೋಶ ವಿಭಜನೆಯನ್ನ ಹೊಂದಿ ಮರಿ ಜೀವಕೋಶ ಆಗೋದು. ಸೊ ಇಲ್ಲಿ ಜೀವಕೋಶ ವಿಭಜನೆ ಆಗೋ ಮೂಲಕ ಇಲ್ಲಿ ನೀವು ಚಿತ್ರವನ್ನ ಕರೆಕ್ಟ್ ಆಗಿ ಗಮನಿಸ್ತಾ ಹೋಗಿ. ಇಲ್ಲಿ ಒಂದು ಇತ್ತು, ಎರಡು ಜೀವಕೋಶ ಉಂಟಾಯ್ತು. ಆ ಎರಡು ಜೀವಕೋಶಗಳು ತಮ್ಮದೇ ಆದಂತಹ ಚಾವಟಿಗಳನ್ನ ರಚನೆ ಮಾಡಿಕೊಂಡು ನಂತರದಲ್ಲಿ ಆ ಪ್ರತಿಯೊಂದು ಏನು ಚಾವಟಿ ರೀತಿಯ ರಚನೆ ಇದೆ ಅದು ಸಪರೇಟ್ ಆಗ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ, ಹೀಗೆ ಸಪರೇಟ್ ಆಗಿರೋದು. ಸೊ ಈ ಭಾಗಕ್ಕೆ ಒಂದು ಜೀವಕೋಶ ಬಂದ್ರೆ ಈ ಭಾಗದಲ್ಲಿ ಇನ್ನೊಂದು ಜೀವಕೋಶ ಸೇರ್ಕೊಂಡು ಎರಡು ಬೇರೆ ಬೇರೆ ಜೀವಿಗಳ ರಚನೆಯನ್ನ ಮಾಡ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿರ್ದಿಷ್ಟ ಸಮತಲದ ಅವಶ್ಯಕತೆಯೂ ಸಹ ಇರುತ್ತೆ. ಸೊ ಇದನ್ನ ಮಾತೃಕೋಶ ಅಂತ ಕರೆದ್ರೆ ಅಂದ್ರೆ ತಾಯಿ ಜೀವಕೋಶ, ಇಲ್ಲಿ ಮರಿ ಜೀವಕೋಶಗಳು ಅಥವಾ ಮರಿ ಕೋಶಗಳು ಉಂಟಾಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು.
ಸೊ ಇದು ಲೀಶ್ಮೇನಿಯಾದಂತಹ ಒಂದು ಜೀವಿಗಳಲ್ಲಿ ದ್ವಿವಿದಳನ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇರುವಂತಹ ಚಿತ್ರ ಆಗಿದೆ. ಸೊ ಇದು ದ್ವಿವಿದಳನದ ಪ್ರಕ್ರಿಯೆ. ಇನ್ನು ಬಹುವಿದಳನ ಅಂದ್ರೆ ಏನು? ದ್ವಿವಿದಳನದಲ್ಲಿ ಒಂದಿರೋದು ಎರಡಾಗ್ತಾ ಇರೋದು ದ್ವಿವಿದಳನ, ಹೌದಾ? ಸೊ ಅಮೀಬಾದಲ್ಲಿರಬಹುದು ಅಥವಾ ಏನು ಲೀಶ್ಮೇನಿಯಾ ಇರಬಹುದು, ಇವೆಲ್ಲವೂ ಒಂದು ಜೀವಕೋಶ ಎರಡಾಗಿ ವಿಭಜನೆ ಆಗ್ತಾ ಇರೋದಕ್ಕೆ ದ್ವಿವಿದಳನ ಅಂತ ಕರೆದ್ವಿ. ಇನ್ನು ಬಹುವಿದಳನ ಅಂದ್ರೆ ಏನಿರಬಹುದು ಮಕ್ಳೇ ಹಾಗಿದ್ರೆ? ಬಹು, ಹೌದಾ? ಸೊ ಕೆಲವೊಂದು ಜೀವಿಗಳಲ್ಲಿ ಏನಾಗತ್ತೆ, ಏಕಕೋಶೀಯ ಜೀವಿಗಳಲ್ಲಿ ಆ ಒಂದೇ ಒಂದು ಜೀವಕೋಶ ವಿಭಜನೆಯನ್ನ ಹೊಂದಿ ಹಲವಾರು ಮರಿ ಜೀವಕೋಶಗಳ ಉಂಟಾಗುವಿಕೆಗೆ ಕಾರಣ ಆಗತ್ತೆ. ಅಂದ್ರೆ ಒಂದು ಜೀವಕೋಶವೇ ವಿಭಜನೆಯನ್ನ ಹೊಂದಿ, ನಾವು ಹಿಂದೆ ನೋಡಿದ್ದೆಲ್ಲ ಏನು, ಇಲ್ಲಿ ಈ ಒಂದು ಜೀವಕೋಶ ಎರಡು ಜೀವಕೋಶವಾಗಿ ವಿಭಜನೆಯನ್ನ ಹೊಂದುತ್ತಾ ಇತ್ತು. ಸೊ ಹಾಗಾಗಿ ಇದು ದ್ವಿವಿದಳನ ಆಯ್ತು. ಅದೇ ರೀತಿಯಲ್ಲಿ ಇದು ಮತ್ತೆ ಎರಡು ಜೀವಕೋಶ ಆಗಿ ವಿಭಜನೆಯನ್ನ ಹೊಂದ್ತಾ ಇದೆ. ಸೊ ಇದೆಲ್ಲದು ದ್ವಿವಿದಳನ ಆದ್ರೆ ಬಹುಕೋಶೀಯ ಬಹುವಿದಳನದಲ್ಲಿ ಏನಾಗತ್ತೆ, ಒಂದೇ ಒಂದು ಜೀವಕೋಶ ಹೀಗೆ ವಿಭಜನೆಯನ್ನ ಹೊಂದಿ ಹಲವಾರು ಮರಿ ಜೀವಕೋಶಗಳನ್ನ ಉಂಟು ಮಾಡತ್ತೆ. ನಾನಿಲ್ಲಿ 5 ಬರ್ದಿದ್ದೀನಿ. 10 ಆಗಬಹುದು, 15 ಆಗಬಹುದು, 20 ಆಗಬಹುದು. ಸೊ ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂತ ಅಂದ್ರೆ, ಒಂದೇ ಒಂದು ಜೀವಕೋಶ ವಿಭಜನೆಯನ್ನ ಹೊಂದಿ ಹಲವಾರು ಮರಿ ಜೀವಕೋಶಗಳನ್ನ ಉಂಟು ಮಾಡುತ್ತೆ. ಇದು ಬಹುವಿದಳನದಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಎಲ್ಲಿ ಈ ಬಹುವಿದಳವನ್ನ ನೋಡಬಹುದು ಅಂತ ಅಂದ್ರೆ, ಪ್ಲಾಸ್ಮೋಡಿಯಾದಂತಹ ಏಕಕೋಶೀಯ ಜೀವಿಗಳಲ್ಲಿ. ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಇದು ಪ್ಲಾಸ್ಮೋಡಿಯಾ ಅನ್ನುವಂತಹ ಏಕಕೋಶೀಯ ಜೀವಿಯ ಒಂದು ಚಿತ್ರ. ಇದೇನ್ ಮಾಡತ್ತೆ, ಒಂದು ಜೀವಕೋಶ ವಿಭಜನೆಯನ್ನ ಹೊಂದಿ ಇದು ಬಹುಕೋಶಗಳನ್ನ ಉಂಟು ಮಾಡುತ್ತೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಬಹುವಿದಳನ ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಸೊ ಈ ಪ್ಲಾಸ್ಮೋಡಿಯಾ ಏನಿದೆ, ಇದು ನಮ್ಮ ದೇಹದಲ್ಲಿ ಮಲೇರಿಯಾ ಈ ತರಹದ ರೋಗಗಳಿಗೆ ಕಾರಣ ಆಗೋದು. ಪ್ಲಾಸ್ಮೋಡಿಯಾದಂತಹ ಏಕಕೋಶೀಯ ಜೀವಿಗಳು, ಸೊಳ್ಳೆಗಳಿಂದನೂ ಮಲೇರಿಯಾ ಉಂಟಾಗತ್ತೆ ಅಂತ ಕೇಳಿದೀವಿ ಅಲ್ವಾ? ಸೊ ಈ ಪ್ಲಾಸ್ಮೋಡಿಯಾದಂತಹ ಏಕಕೋಶೀಯ ಜೀವಿಗಳಿಂದಾಗಿ ನಮಗೆ ಮಲೇರಿಯಾ ಉಂಟಾಗತ್ತೆ. ಅದೇ ರೀತಿ ಈ ಲಿಶ್ಮೇನಿಯಾ ಏನಿದೆ, ಇದು ಕಾಲಾ ಅಜಾರ್ ಅನ್ನುವಂತಹ ರೋಗಕ್ಕೆ ಕಾರಣ ಆಗಿರುತ್ತೆ. ಈ ರೋಗ ಉಂಟಾಗೋದಕ್ಕೆ ಲಿಶ್ಮೇನಿಯಾ ಅನ್ನುವಂತಹ ಏಕಕೋಶೀಯ ಜೀವಿ ಕಾರಣ ಆಗ್ತಾ ಇರತ್ತೆ. ಹಾಗೆ ಪ್ಲಾಸ್ಮೋಡಿಯಂ ಅಥವಾ ಪ್ಲಾಸ್ಮೋಡಿಯಾ ಏನಿದೆ, ಇದು ಮಲೇರಿಯಾದಂತಹ ರೋಗಗಳಿಗೆ ಕಾರಣ ಆಗಿರುತ್ತೆ. ಇದರಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿ ಪ್ರಕ್ರಿಯೆ ಯಾವುದು ಹಾಗಿದ್ರೆ? ಬಹುವಿದಳನ ಪ್ರಕ್ರಿಯೆ. ಈ ಮೂಲಕ ಇದೇನ್ ಮಾಡತ್ತೆ, ಬಹುವಿದಳನ ಪ್ರಕ್ರಿಯೆಯ ಮೂಲಕ ಇದು ಸಂತಾನೋತ್ಪತ್ತಿಯನ್ನ ಮಾಡತ್ತೆ. ಅಂದ್ರೆ ಒಂದೇ ಒಂದು ಕೋಶ ಹಲವಾರು ಜೀವಕೋಶಗಳಿಗೆ ಅವುಗಳ ಸೃಷ್ಟಿಗೆ ಕಾರಣ ಆಗ್ತಾ ಇರತ್ತೆ. ಸೊ ಇದು ಬಹುವಿದಳನ. ಇನ್ನು ಮೊಗ್ಗುವಿಕೆ, ನಾವು ಇದಿಷ್ಟು ಓದಿದ್ದು ಈಗ ಬಹುವಿದಳನ ಅಥವಾ ದ್ವಿವಿದಳನ, ವಿದಳನ ಪ್ರಕ್ರಿಯೆ, ಇದೆಲ್ಲದು ವಿದಳನದ ಒಂದು ಭಾಗ ಆಗಿತ್ತು. ಸೊ ನಾವಿಲ್ಲಿ ವಿದಳನ ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನ ನೋಡಿದ್ವಿ. ಇನ್ನು ಮೊಗ್ಗುವಿಕೆ ಹೇಗೆ ಆಗತ್ತೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ಸೊ ಮೊಗ್ಗುವಿಕೆ ಅಂದ್ರೆ ಏನು? ಇದು ಹೈಡ್ರಾ ಮತ್ತೆ ಈಸ್ಟ್ಗಳಂತಹ ಜೀವಿಗಳಲ್ಲಿ ಮೊಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ ಆಗತ್ತೆ. ಅಂತಂದ್ರೆ ಇವುಗಳಲ್ಲಿ ಏನಾಗಿರತ್ತೆ, ಇದನ್ನ ನಾವು ಪಿತೃಜೀವಕೋಶ ಅಂತ ಕರೆದ್ರೆ, ಈ ಪಿತೃಜೀವಕೋಶದಲ್ಲೇ ಯಾವುದೋ ಒಂದು ಭಾಗ ಹೊರಗಡೆಗೆ ಚಾಚ್ಕೊಳ್ತಾ ಬರತ್ತೆ, ಅಂದ್ರೆ ಬೆಳೀತಾ ಬರತ್ತೆ. ನೀವು ಈ ಚಿತ್ರವನ್ನ ಗಮನಿಸ್ತಾ ಹೋಗಿ, ಇದು ಹೈಡ್ರಾದ ಒಂದು ಜೀವಕೋಶ, ಪಿತೃಜೀವಕೋಶ ಅಂತ ಕರೆದ್ರೆ ಅಥವಾ ಮಾತೃಜೀವಕೋಶ ಅಂತ ಕರ್ಕೊಂಡ್ರೆ, ಇದ್ರಲ್ಲಿನ ಒಂದು ಭಾಗ, ಯಾವ್ದಾದ್ರೂ ಒಂದು ಭಾಗ ಇಲ್ಲಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಈ ರೀತಿಯಾಗಿದ್ದಂತಹ ರಚನೆ ಇಲ್ಲಿ ಹೀಗೆ ಸ್ವಲ್ಪ ಹೊರಗಡೆ ಚಾಚ್ಕೊಂಡಿದೆ, ಹೌದಾ? ಸೊ ನಂತರ ಅದು ನಿಧಾನಕ್ಕೆ ಬೆಳವಣಿಗೆಯನ್ನ ಹೊಂದ್ತಾ ಬಂತು. ಇಷ್ಟು ಬೆಳವಣಿಗೆಯನ್ನ ಹೊಂದಿದೆ. ನಂತರದಲ್ಲಿ ಅದು ಇನ್ನೂ ಸ್ವಲ್ಪ ಜಾಸ್ತಿ ಬೆಳವಣಿಗೆಯನ್ನ
ಹೊಂದಿದ ನಂತರ ಅದು ಒಂದು ಪ್ರಬುದ್ಧಾವಸ್ಥೆಗೆ ತಲುಪಿದಾಗ, ಅಂದ್ರೆ ಒಂದು ಹೇಗೆ ಈಗ ಅಪ್ಪ ಅಮ್ಮ ಮಕ್ಕಳನ್ನ ಸಾಕ್ತಾ ಬರ್ತಾರೆ, ಒಂದು ಒಂದು ಲೆವೆಲ್ಗೆ ಅವ್ರಿಗೆ ವಿದ್ಯೆ ಎಜುಕೇಶನ್ ಎಲ್ಲ ಮುಗಿದ ನಂತರ ಮಕ್ಕಳು ತಮ್ಮ ಪಾಡಿಗೆ ತಾವು ಅವ್ರ ಜೀವನವನ್ನ ಅವ್ರು ನೋಡ್ಕೊಂಡು ಹೋಗ್ತಾರೆ, ಹೌದಾ? ಅದೇ ರೀತಿಯಲ್ಲಿ ಇಲ್ಲಿ ಏನಾಗತ್ತೆ, ಫಸ್ಟಿಗೆ ಈ ಒಂದು ಜೀವಿಯ ಸಂತಾನೋತ್ಪತ್ತಿ ನಡೆಯೋದು ಯಾವ ರೀತಿಯಾಗಿ ಅಂತ ಅಂದ್ರೆ, ತಂದೆಯ ಅಥವಾ ಪಿತೃಜೀವಕೋಶದ ಶರೀರದ ಒಂದು ಭಾಗ ಹೊರಗಡೆ ಚಾಚ್ಕೊಂಡು ಬೆಳೀತಾ ಹೋಗತ್ತೆ. ಬೆಳೆದ ನಂತರದಲ್ಲಿ ಅದು ಒಂದು ಸ್ಟೇಬಲ್ ಆದ ನಂತರ ಅದೇನ್ ಮಾಡತ್ತೆ, ತಂದೆ ಪಿತೃಜೀವಕೋಶದಿಂದ ಸಪರೇಟ್ ಆಗಿ ಅಥವಾ ಮಾತೃಜೀವಕೋಶದಿಂದ ಸಪರೇಟ್ ಆಗಿ ಅದು ತನ್ನದೇ ಒಂದು ಲೈಫ್ ಅನ್ನ, ಅಂದ್ರೆ ಅದರ ಪಾಡಿಗೆ ಅದು ಬೆಳವಣಿಗೆಯನ್ನ ಹೊಂದುತ್ತಾ ಬರುತ್ತೆ. ಈ ರೀತಿಯಾಗಿ ನಾವು ಇಲ್ಲಿ 2 ಹೈಡ್ರಾಗಳು ಉಂಟಾಗೋದನ್ನ ನಾವು ನೋಡಬಹುದು. ಅಂದ್ರೆ ಸಪರೇಟ್ ಆಗ್ಬಿಡತ್ತೆ, ಕಂಪ್ಲೀಟ್ ಆಗಿ ಸಪರೇಟ್ ಆಗತ್ತೆ. ಈಸ್ಟ್ ನಲ್ಲೂ ಕೂಡ ಇದೇ ರೀತಿಯ ಒಂದು ರಚನೆಯನ್ನ ನಾವು ನೋಡಬಹುದು. ಅಂದ್ರೆ ಒಂದು ಜೀವಕೋಶ ಇರೋದು, ಅದರಲ್ಲೇನೆ ಏನಾಗತ್ತೆ, ಒಂದು ಭಾಗ ಮಾತ್ರ ಹೀಗೆ ಚಾಚ್ಕೊಂಡು ಹೊರಗಡೆ ಚಾಚ್ಕೊಂಡು ಅದು ತನ್ನ ಪಾಡಿಗೆ ತಾನು ಸ್ವಲ್ಪ ಬೆಳೆದ ನಂತರ ಸಪರೇಟ್ ಆಗ್ಬಿಡತ್ತೆ. ನಂತರದಲ್ಲಿ ಅದೇನಾಗತ್ತೆ, ಈ ಒಂದು ಜೀವಕೋಶ, ಮುಂಚೆ ಇದ್ದಂತ ಜೀವಕೋಶ ಅದ್ರ ಪಾಡಿಗೆ ಅದು ಬೆಳೆಯತ್ತೆ, ಇನ್ನೊಂದು ಜೀವಕೋಶ ಇದ್ರ ಪಾಡಿಗೆ ಇದು ಬೆಳ್ಕೊಂಡು ಹೋಗತ್ತೆ. ಅಂದ್ರೆ 2 ಜೀವಕೋಶಗಳು ತಮ್ಮ ಪಾಡಿಗೆ ತಾವು ಬೆಳ್ಕೊಂಡು ಹೋಗತ್ತೆ. ಆದ್ರೆ ಅದಕ್ಕೆ ಮುಖ್ಯ ಅಂದ್ರೆ ಅದು ಉಂಟಾಗೋದಿಕ್ಕೆ ಫಸ್ಟಿಗೆ ಮಾತೃಜೀವಕೋಶದ ಅವಶ್ಯಕತೆ ಇರುತ್ತೆ. ಅದರ ಶರೀರದ ಮೇಲೆನೆ ಒಂದು ಭಾಗ ಚಾಚ್ಕೊಂಡು ಬೆಳೀತಾ 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 ನಿಧಾನಕ್ಕೆ ಸಪರೇಟ್ ಆಗ್ಬಿಡತ್ತೆ. ಇದು ಮೊಗ್ಗುವಿಕೆ. ನಾವು ಈ ಮೊಗ್ಗುವಿಕೆ ಪ್ರಕ್ರಿಯೆಯನ್ನ ಎಲ್ಲಿ ನೋಡಬಹುದು ಅಂತ ಹೇಳಿದೆ ಮಕ್ಕಳೇ? ಹೈಡ್ರಾ ಅಥವಾ ಈಸ್ಟ್ ಗಳಂತಹ ಜೀವಿಗಳಲ್ಲಿ ನಾವು ಮೊಗ್ಗುವಿಕೆಯನ್ನ ನೋಡಬಹುದು. ಸೊ ಇವಿಷ್ಟು ಮೊಗ್ಗುವಿಕೆ ಬಗ್ಗೆ ಆದ್ರೆ, ಇನ್ನು ತುಂಡರಿಕೆ, ನಾವಿನ್ನು ಈ ಎಲ್ಲಾ ಏನು ತುಂಡರಿಕೆ ಇರಬಹುದು ಅಥವಾ ಕಾಯಜ ಸಂತಾನೋತ್ಪತ್ತಿ, ಇವುಗಳೆಲ್ಲ ಏನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ ಅಭ್ಯಾಸವನ್ನ ಮಾಡೋಣ. ಸೊ ನಾವ್ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನನ್ನ ಅಭ್ಯಾಸ ಮಾಡಿದ್ವಿ? ಮೊದಲಿಗೆ ಸಂತಾನೋತ್ಪತ್ತಿ ಯಾಕೆ ಅವಶ್ಯಕ, ಜೀವಿಗಳು ಯಾಕೆ ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ ಅನ್ನೋದನ್ನ ಕಲ್ತ್ವಿ. ಯಾಕೆ ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ? ಸಂತತಿಯನ್ನ ಮುಂದುವರ್ಸೋದಕ್ಕೆ. ಇಲ್ಲ ಅಂತ ಅಂದ್ರೆ ಸಂತಾನೋತ್ಪತ್ತಿ ನಡೀದೇ ಇದ್ರೆ ಒಂದು ಪೀಳಿಗೆ ಅಲ್ಲಿಗೆ ಕೊನೆ ಆಗ್ಬಿಡತ್ತೆ. ಉದಾಹರಣೆ ಯಾವುದು ಅಂತ ನೋಡ್ಬೋದು ನಾವು? ಡೈನೋಸಾರ್ಗಳ ಸಂತತಿ. ಅವು ಸಂತಾನೋತ್ಪತ್ತಿಯನ್ನ ಮಾಡ್ಲೇ ಇಲ್ಲ, ಮುಂದುವರಿಲಿಲ್ಲ. ಅವುಗಳ ಸಂತಾನೋತ್ಪತ್ತಿ ಕ್ರಿಯೆ ನಡೀದೇ ಇರೋದಕ್ಕೆ ಅವುಗಳ ಪೂರ್ತಿ ಪೀಳಿಗೆಯ ನಶಿಸಿ ಹೋಯ್ತು. ನಮ್ಗಿವಾಗ ಎಲ್ಲೋ ಮ್ಯೂಸಿಯಂ ಅಲ್ಲಿ ಅವುಗಳ ಮೂಳೆಗಳನ್ನ ನೋಡೋದಿಕ್ ಸಿಗ್ಬಹುದು, ಬಿಟ್ರೆ ಬೇರೆ ಯಾವುದೇ ರೀತಿಯ ಒಂದು ಏನು ಎಲ್ಲೂ ಸಹ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಹ ನಾವು ಡೈನೋಸಾರ್ಗಳನ್ನ ನೋಡೋದಿಕ್ಕೆ ಸಾಧ್ಯ ಆಗುದಿಲ್ಲ. ಬರೀ ನಾವು ಮೂವಿಗಳಲ್ಲಿ ಅಥವಾ ಫೋಟೋಸ್ ಅಲ್ಲಿ ನಾವು ಡೈನೋಸಾರ್ಗಳನ್ನ ನೋಡೋದಿಕ್ಕೆ ಸಾಧ್ಯ ಅಷ್ಟೇ. ಸೊ ಈ ರೀತಿ ಬೇರೆ ಜೀವಿಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸಂತಾನೋತ್ಪತ್ತಿ ಅತ್ಯವಶ್ಯಕವಾಗಿರತ್ತೆ. ಹಾಗೆ ಸಂತಾನೋತ್ಪತ್ತಿಯಲ್ಲಿ ಮುಖ್ಯವಾಗಿ 2 ವಿಧವನ್ನ ನಾವು ನೋಡಬಹುದು: ಅಲೈಂಗಿಕ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕದಲ್ಲಿ ಒಂದೇ ಒಂದು ಪೋಷಕ ಜೀವಿ ಮರಿ ಜೀವಕೋಶಗಳ ಉಂಟಾಗುವಿಕೆಗೆ ಕಾರಣ ಆಗಿರುತ್ತೆ. ಹಾಗೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ಪೋಷಕ ಜೀವಿಗಳ ಅವಶ್ಯಕತೆ ಇದೆ, ಹೌದಾ? ಗಂಡು ಮತ್ತೆ ಹೆಣ್ಣು ಲಿಂಗಾಣುಗಳು ಸಂಯೋಜನೆಯನ್ನ ಹೊಂದಿ ಮರಿ ಜೀವಕೋಶಗಳು ಉಂಟಾಗತ್ತೆ. ಸೊ ಅಲೈಂಗಿಕದಲ್ಲಿ ಮತ್ತೆ ವಿಧಗಳು ಇದೆ. ಯಾವ್ಯಾವುದು? ವಿದಳನ ಇರಬಹುದು, ತುಂಡರಿಕೆ ಇರಬಹುದು, ಪುನರುತ್ಪಾದನೆ, ಹಾಗೆ ಒಂದ್ 5-6 ವಿಧಗಳನ್ನ ನಾವು ನೋಡಬಹುದು. ಅದರಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವಿದಳನದಲ್ಲಿ ಮತ್ತೆ ದ್ವಿವಿದಳನ, ಬಹುವಿದಳವನ್ನ ಅಭ್ಯಾಸ ಮಾಡಿದ್ವಿ. ಎಲ್ಲಿ ಈ ವಿದಳನ ಪ್ರಕ್ರಿಯೆ ಉಂಟಾಗತ್ತೆ ಅನ್ನೋದನ್ನು ಸಹ ನಾವು ನೋಡಿದ್ವಿ. ಏಕಕೋಶೀಯ ಜೀವಿಗಳಲ್ಲಿ ಬಹುವಿದಳನ ಅಥವಾ ದ್ವಿವಿದಳನ ಪ್ರಕ್ರಿಯೆ ಮೂಲಕ ಹೇಗೆ ಸಂತಾನೋತ್ಪತ್ತಿ ಉಂಟಾಗತ್ತೆ ಅನ್ನೋದನ್ನು ಸಹ ನೋಡಿದ್ವಿ. ಹಾಗೆ ಈಗ ಲಿಶ್ಮೇನಿಯಾ ಅಂತ ತಗೊಂಡ್ರೆ ಅದರಿಂದ ಉಂಟಾಗುವಂತಹ ರೋಗ ಯಾವುದು? ಕಾಲಾ ಅಜಾರ್ ಅನ್ನುವಂತಹ ರೋಗ. ಅಥವಾ ಈಗ ನಾವು ಇನ್ನೊಂದು ಪ್ಲಾಸ್ಮೋಡಿಯಂ ಅಂತಹ ಸೂಕ್ಷ್ಮಾಣು ಜೀವಿಯನ್ನ ತಗೊಂಡ್ರೆ ಅದು ಮಲೇರಿಯಾಕ್ಕೆ ಕಾರಣ ಆಗತ್ತೆ. ಸೊ ಇದು ವಿದಳನ ಪ್ರಕ್ರಿಯೆ. ಆದ್ರೆ ಮೊಗ್ಗುವಿಕೆಯಲ್ಲಿ ಏನಾಗತ್ತೆ? ಪೋಷಕ ಜೀವಿಯ ಒಂದು ಭಾಗ ಹೊರಗಡೆ ಚಾಚ್ಕೊಂಡು ನಿಧಾನಕ್ಕೆ ಬೆಳೀತಾ ಬೆಳೀತಾ ಅದು ನಂತರದಲ್ಲಿ ಪೂರ್ತಿಯಾಗಿ ಬೆಳವಣಿಗೆಯನ್ನ ಹೊಂದಿದ ನಂತರ ಅದು ಪೋಷಕ ಜೀವಿಯಿಂದ ಪೂರ್ತಿಯಾಗಿ ಬೇರ್ಪಟ್ಟು ಅದು ಬೆಳವಣಿಗೆಯನ್ನ ಹೊಂದೋದು. ಇದು ಮೊಗ್ಗುವಿಕೆ ಬಗ್ಗೆ ಆಗಿತ್ತು.
ಇದಿಷ್ಟನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ಮುಂದಿನ ಟಾಪಿಕ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಐ ಹೋಪ್ ಇದ್ರ ಬಗ್ಗೆ ಏನು ಡೌಟ್ಸ್ ಇಲ್ಲ ನಿಮ್ಗೆ. ಡೌಟ್ಸ್ ಏನಾದರೂ ಇದ್ರೆ ಕೇಳ್ಕೊಳ್ಬಹುದು. ಓಕೆ. ಸೊ ಮುಂದಿನ ಟಾಪಿಕ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.